ಬೆಳಕಿನ ವಿಸ್ಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಕನ್ಯಾ. ದಕ್ಷಿಣದಿಂದ ಉತ್ತರಕ್ಕೆ ಪಥ ಬದಲಿಸುವ ಭಾಸ್ಕರ. ಮುಂಜಾವಿನಿಂದಲೇ ಶಿವನಿಗೆ ಪೂಜೆ ಪುನಸ್ಕಾರ. ರವಿಯ ವಿಸ್ಮಯ ವೀಕ್ಷಿಸಲು ಜನಸಾಗರ. ರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸೋ ಕೌತುಕವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಬೆಂಗಳೂರಿನ ಗವಿಪುರಂನಲ್ಲಿರುವ ಗವಿ ಗಂಗಾಧರೇಶ್ವರ ದೇಗುಲಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಈಗಾಗಲೇ ಸಾವಿರಾರು ಭಕ್ತರು ಈ ಕೌತುಕ ನೋಡಲು ಕಾತುರರಾಗಿದ್ದಾರೆ. ಸಂಜೆ 5:19 ವೇಳೆಗೆ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿ ಶಿವಲಿಂಗದ ಮೇಲೆ ಹಾದು ಹೋಗಲಿದೆ. ಈ ವಿಸ್ಮಯಕಾರಿ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಾವಿರಾರು ಭಕ್ತರು ದೇವಾಲಯದಲ್ಲಿ ಈಗಾಗಲೇ ಸೇರಿದ್ದಾರೆ. ಬೆಳಗ್ಗೆಯಿಂದಲೇ ಶಿವದೇವರಿಗೆ ವಿಶೇಷ ಪೂಜೆ ಅಭಿಷೇಕ ನಡೆಸ್ತಾ ಇದ್ದಾರೆ. ದಕ್ಷಿಣದಿಂದ ಉತ್ತರಕ್ಕೆ ಪಥ ಬದಲಿಸುವ ಸೂರ್ಯ ದೇವ ಅದಕ್ಕೂ ಮೊದಲು ಗವಿ ಗಂಗಾಧರೇಶ್ವರನಿಗೆ ನಮಿಸುತ್ತಾನೆ ಅನ್ನೋ ಪ್ರತೀತಿ ಇದೆ. ನಾವೀಗ ನೋಡ್ತಾ ಇರುವಂತಹ ದೃಶ್ಯ ಗವಿಪುರಂನಲ್ಲಿರುವ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸರತಿ ಸಾಲಲ್ಲಿ ಜನರು ಆಗಮಿಸಿ ಶಿವನ ದರ್ಶನವನ್ನ ಬೆಳಗ್ಗಿನಿಂದಲೇ ಪಡಿತಾ ಇರುವಂತಹ ದೃಶ್ಯ. ದೇಗುಲದ ಬಲಭಾಗ ಕಿಂಡಿಯಿಂದ ಸೂರ್ಯರಶ್ಮಿ ಪ್ರವೇಶಕ್ಕೆ ಇನ್ನು ಸ್ವಲ್ಪ ಹೊತ್ತಷ್ಟೇ ಬಾಕಿ ಇದೆ. ಬೆಳಗ್ಗೆಯಿಂದ ಕೂಡ ಇವತ್ತು ಶಿವನ ವಿಶೇಷ ಆರಾಧನೆ ನಡೀತಾ ಇದೆ. ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ ಅಂತ ಹೇಳ್ತಾರೆ. ಅಂತಹ ಅಭಿಷೇಕ ಪ್ರಿಯನಾದಂತಹ ಶಿವನಿಗೆ ನಾನಾ ತರದ ಅಭಿಷೇಕಗಳನ್ನ ಮಾಡಲಾಗ್ತಾ ಇದೆ. ಭಕ್ತರು ವಿಶೇಷ ಸೇವೆಗಳನ್ನ, ಪೂಜೆಗಳನ್ನ, ಅರ್ಚನೆಗಳನ್ನ ತಮ್ಮ ಹೆಸರಲ್ಲಿ ಮಾಡಿಸಿಕೊಳ್ತಾ ಇದ್ದಾರೆ. ಇವತ್ತಿನಿಂದ ಶುಭ ಕಾಲ ಆರಂಭ ಆಗುತ್ತೆ, ಉತ್ತರಾಯಣ ಆರಂಭ ಆಗುತ್ತೆ, ಶುಭ ಮುಹೂರ್ತ ಕೂಡ ಬರ್ತಾ ಇರುತ್ತೆ. ಹೀಗಾಗಿ ಶುಭ ಕೆಲಸಗಳನ್ನ, ಶುಭ ಕಾರ್ಯಗಳನ್ನ ಮಾಡೋಕ್ಕೂ ಮುಂಚೆ ಸೂರ್ಯ ಶಿವನಿಗೆ ನಮಿಸಿ ನಂತರ ತನ್ನ ಪಥ ಬದಲಿಸ್ತಾನೆ ಅನ್ನುವಂತಹ ಏನು ಪ್ರತೀತಿ ಇದೆ. ಇಂತಹ ಶುಭ ಗಳಿಗೆ ಎಂದು ಆ ಸೂರ್ಯರಶ್ಮಿ ಶಿವನನ್ನ ಚುಂಬಿಸುವಂತಹ ಆ ಅಮೋಘ ಗಳಿಗೆಯನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಈಗಾಗಲೇ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಇನ್ನು ಗವಿ ಗಂಗಾಧರೇಶ್ವರ ಅಂದ್ರೆ ಗವಿಯೊಳಗಡೆ ಈಶ್ವರ ಇರ್ತಾನೆ, ಈಶ್ವರನಿದ್ದಲ್ಲಿ ಗಂಗೆ ಇರ್ತಾಳೆ. ಹೀಗಾಗಿ ಗವಿ ಗಂಗಾಧರೇಶ್ವರ ಅನ್ನುವಂತಹ ಪ್ರಾಚೀನ ಗುಹಾಂತರ ದೇವಾಲಯ ಇಡೀ ಭಾರತದಲ್ಲೇ ಪ್ರಸಿದ್ಧಿಯಾಗಿದೆ. ಸಂಜೆ 5:19 ಸುಮಾರಿಗೆ ಶಿವಲಿಂಗವನ್ನ ಸೂರ್ಯ ರಶ್ಮಿ ಚುಂಬಿಸಲಿದೆ. ಸೂರ್ಯ ಕಿರಣ ಹಾದು ಹೋಗುತ್ತೆ. ಶಿವಲಿಂಗವನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುವಂತಹ ಆ ಒಂದು ಸ್ವರ್ಣ ಘಳಿಗೆಗೋಸ್ಕರ ಭಕ್ತರು ಯಾವ ರೀತಿ ಕಾತುರರಾಗಿ ಕಾಯ್ತಾ ಇದ್ದಾರೆ ಅನ್ನೋದನ್ನ ಕೂಡ ನಾವೀಗ ಆ ದೃಶ್ಯದಲ್ಲಿ ನೋಡಬಹುದು. ಇನ್ನು ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗರ ದರ್ಶನ ಮಾಡಿದ್ರೆ ಆತ್ಮಲಿಂಗ ದರ್ಶನದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೂರ್ಯರಶ್ಮಿ ಸಂಪೂರ್ಣವಾಗಿ ಶಿವಲಿಂಗವನ್ನ ಆವರಿಸಿಕೊಳ್ಳುತ್ತೆ. ಈಗಾಗಲೇ ಸೂರ್ಯನ ಪ್ರಕಾಶ ಹಂತ ಹಂತವಾಗಿ ಗರ್ಭಗುಡಿಯ ಒಳಗಡೆ ಆಗಮಿಸುವುದಕ್ಕೂ ಕೂಡ ಶುರುವಾಗಿದೆ. ಇನ್ನು ಸಂಪೂರ್ಣವಾಗಿ ಸೂರ್ಯನ ಕಿರಣಗಳು ಶಿವಲಿಂಗವನ್ನ ಆವರಿಸಿಕೊಳ್ಳುವಂತಹ ಕ್ಷಣಕ್ಕೆ ಕೆಲವೇ ಹೊತ್ತಷ್ಟೇ ಬಾಕಿ ಇದೆ. ಅದನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿಗೆ ಆಗಮಿಸಿ ಕಾಯ್ತಾ ಇದ್ದಾರೆ. ಇನ್ನು ಅದಕ್ಕೂ ಮುಂಚೆ ಗರ್ಭಗುಡಿಯನ್ನ ಸ್ವಚ್ಛಗೊಳಿಸುವಂತಹ ಕಾರ್ಯ ಕೂಡ ನಡೆಯುತ್ತೆ. ಗರ್ಭಗುಡಿಯ ಬಾಗಿಲನ್ನ ಸಂಪೂರ್ಣವಾಗಿ ಮುಚ್ಚಿ ಅಲ್ಲಿ ಶಿವಲಿಂಗದ ಸುತ್ತಮುತ್ತ ಸ್ವಚ್ಛತೆಯನ್ನ ಮಾಡಲಾಗುತ್ತೆ. ಶಿವನನ್ನ ಅಭಿಷೇಕ ಮಾಡಲಾಗುತ್ತೆ. ಹಾಗೆ ನೀರಿನಿಂದ ಅಲ್ಲಿ ಸುತ್ತಮುತ್ತಲಿನ ಪ್ರದೇಶವನ್ನ ಸ್ವಚ್ಛಗೊಳಿಸಲಾಗುತ್ತೆ. ಸೂರ್ಯರಶ್ಮಿ ಆಗಮಿಸುವಂತಹ ಕ್ಷಣ ಬಹಳ ಅದ್ಭುತವಾದಂತಹ ಗಳಿಗೆ, ಅಮೋಘವಾದಂತಹ ಗಳಿಗೆ ಮಾತ್ರವಲ್ಲ, ಆ ಸಂದರ್ಭದಲ್ಲಿ ಸ್ವಚ್ಛತೆಯನ್ನು ಕೂಡ ಅಲ್ಲಿ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಿವಲಿಂಗದ ಸುತ್ತಮುತ್ತ ನಾನಾ ರೀತಿಯಲ್ಲಿ ಸ್ವಚ್ಛತೆ ಕಾರ್ಯಗಳನ್ನ ಮಾಡಲಾಗುತ್ತೆ. ಬೆಳಗ್ಗೆಯಿಂದ ಕೂಡ ವಿಶೇಷ ಪೂಜೆ ನಡೆಸಲಾಯಿತು, ಅಭಿಷೇಕ ನಡೆಸಲಾಯಿತು, ಶಿವನಿಗೆ ನಾನಾ ರೀತಿಯ ಅರ್ಚನೆಗಳನ್ನ ನಡೆಸಲಾಯಿತು. ಅದಾದ ನಂತರ ಶಿವಲಿಂಗವನ್ನ ಸಂಪೂರ್ಣವಾಗಿ ಅಲಂಕಾರವನ್ನ ತೆಗೆಯಲಾಗುತ್ತೆ. ಯಾವುದೇ ಅಲಂಕಾರವಿಲ್ಲದಂತಹ ಶಿವಲಿಂಗಕ್ಕೆ ಸೂರ್ಯರಶ್ಮಿ ಅಲಂಕಾರ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಆಗತ್ತೆ. ಅದಕ್ಕೋಸ್ಕರ ಈಗ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇನ್ನು ಈ ಗವಿ ಗಂಗಾಧರೇಶ್ವರ ದೇವಸ್ಥಾನ
ಅತ್ಯಂತ ವಿಶೇಷವಾದಂತಹ ದೇವಾಲಯ ಇದು. ದಕ್ಷಿಣಾಭಿಮುಖವಾಗಿರುವಂತಹ ದೇವಾಲಯ. ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳು ಪೂರ್ವ, ಪಶ್ಚಿಮ ಅಥವಾ ಉತ್ತರಾಭಿಮುಖವಾಗಿರುತ್ತೆ. ಆದ್ರೆ ಇಲ್ಲಿ ಈ ಶಿವನ ದೇವಸ್ಥಾನ ದಕ್ಷಿಣಾಭಿಮುಖವಾಗಿದೆ. ಇಲ್ಲಿ ಶಿವನ ದರ್ಶನ ಮಾಡಿದ್ರೆ, ಶಿವಲಿಂಗದ ದರ್ಶನ ಮಾಡಿದ್ರೆ ಆತ್ಮಲಿಂಗ ದರ್ಶನದಷ್ಟೇ ಪುಣ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಲ್ಲಿರುವಂತಹ ಶಿವನ ಮೂರ್ತಿ ಏನಿದೆ, ದಕ್ಷಿಣಾಮೂರ್ತಿ ಅನ್ನುವಂತಹ ಪ್ರಖ್ಯಾತಿಯನ್ನ ಪಡ್ಕೊಂಡಿರುವಂತಹ ವಿಶೇಷವಾದಂತಹ ದೇವಸ್ಥಾನ ಇದು. ಈಗಾಗಲೇ ಹೇಳಿದಂತೆ 4 ವೇದಗಳನ್ನ ಭೂಲೋಕಕ್ಕೆ ತಂದುಕೊಟ್ಟಿದ್ದು ದಕ್ಷಿಣಾಮೂರ್ತಿ. ಆ ದಕ್ಷಿಣಾಮೂರ್ತಿಯಿಂದ ಪಾರ್ವತಿಗೆ ಉಪದೇಶವಾಗುತ್ತೆ ವೇದ ಉಪನಿಷತ್ತುಗಳೆಲ್ಲ, ಅಲ್ಲಿಂದ ನಂದಿಗೆ ಉಪದೇಶವಾಗುತ್ತೆ, ಅದಾದ ನಂತರ ಋಷಿಗಳಿಗೆ ಉಪದೇಶವಾಗುತ್ತೆ, ನಂತರ ಈಗ ಬ್ರಾಹ್ಮಣರಿಗೆ ಉಪದೇಶ ಆಗುತ್ತೆ. ಜನರು ಅದನ್ನ ಈಗ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತಹ ಪರಂಪರೆ. ಅಂತಹ ಪರಂಪರೆಯನ್ನ ಆರಂಭಿಸಿದಂತಹ ದಕ್ಷಿಣಾಮೂರ್ತಿ ಇರುವಂತಹ ವಿಶೇಷವಾದ ದೇವಾಲಯ ಈ ಗವಿಪುರಂನ ಗವಿ ಗಂಗಾಧರೇಶ್ವರ ದೇವಾಲಯ. भवे भवेनादि भवे भवस्वमान् भवोद्भवाय नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकरणाय नमो बलविकरणाय नमो बलाय नमो बलप्रवर्धनाय नमः सर्वभूतदमनाय नमो मनोन्मनाय नमः अघोरेभ्यो नघोरेभ्यो घोरघोरतरेभ्यः सर्वेभ्यः सर्वेभ्यो नमस्ते अस्तु. ನಾವೀಗ ನೋಡ್ತಾ ಇರಬಹುದು ಶಿವಲಿಂಗಕ್ಕೆ ಸೂರ್ಯರಶ್ಮಿ ಆಗಮಿಸುವಂತಹ, ಆವರಿಸಿಕೊಳ್ಳುವಂತಹ ಒಂದು ವಿಸ್ಮಯಕಾರಿ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಬೆಳಗ್ಗೆಯಿಂದ ಕೂಡ ಭಕ್ತರ ದಂಡು ದೇವಸ್ಥಾನಕ್ಕೆ ಆಗಮಿಸ್ತಾ ಇದೆ. ಇನ್ನು ಆ ಕ್ಷಣಕ್ಕೆ ಸ್ವಲ್ಪವೇ ಹೊತ್ತು ಬಾಕಿ ಇದೆ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಈಗಾಗಲೇ ಅಲ್ಲಿ ಸೇರಿರುವಂತಹ ಜನರು ಕೂಡ ಕಾತುರರಾಗಿ ಕಾಯ್ತಾ ಇದ್ದಾರೆ. ಜನರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಇನ್ನು ಅಲ್ಲಿ ಬಂದಿರುವಂತಹ ಭಕ್ತರ ಬಗ್ಗೆ, ಹೆಚ್ಚುತ್ತಾ ಇರುವಂತಹ ಭಕ್ತರ ಸಂಖ್ಯೆ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ಐತಿಹಾಸಿಕ ಗವಿಗಂಗಾಧರೇಶ್ವರ ದೇವರನ್ನ ಭಾಸ್ಕರ ಪಾದಸ್ಪರ್ಶ ಮಾಡುವಂತಹ ಬೆಳಕಿನ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಇದೀಗ ಭಕ್ತಾದಿಗಳು ಗವಿಪುರನ ಗವಿಗಂಗಾಧರೇಶ್ವರ ದೇವಸ್ಥಾನಕ್ಕೆ ಆಗಮಿಸ್ತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಈ ಒಂದು ಬೆಳಕಿನ ವಿಸ್ಮಯ ಹೇಗೆ ಸಂಭವಿಸುತ್ತೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋದಕ್ಕೆ, ಆ ಮೂಲಕ ಭಕ್ತರೆಲ್ಲರೂ ಕೂಡ ಗಂಗಾಧರೇಶ್ವರನ ಭಕ್ತಿಯ ಒಂದು ಕೃಪೆಗೆ ಪಾತ್ರರಾಗೋದಕ್ಕೆ ಈ ಒಂದು ಅಂತಿಮ ಕ್ಷಣಗಳಿಗಾಗಿ ಕಾಯ್ತಾ ಇರುವಂಥದ್ದು. ಬೆಳಕಿನ ವಿಸ್ಮಯ ಸರಿಯಾಗಿ 5 ಗಂಟೆ 19 ನಿಮಿಷದಿಂದ 5 ಗಂಟೆ 25 ನಿಮಿಷದ ಆ ಒಂದು ಅವಧಿಯಲ್ಲಿ ಸುಮಾರು 2 ನಿಮಿಷಗಳ ಕಾಲ ಸಂಭವಿಸುತ್ತದೆ. ಗವಿಗಂಗಾಧರೇಶ್ವರ ದೇವಸ್ಥಾನದ ಬಲಭಾಗದಲ್ಲಿರುವಂತಹ ಕಿಟಕಿಯ ಮೂಲಕ, ಆ ಒಂದು ಕಿಂಡಿಯ ಮೂಲಕ ಸೂರ್ಯರಶ್ಮಿ ಒಳಬಂದು ನಂದಿಯ ಕಿವಿಗಳ ಮಧ್ಯದಿಂದ ಹಾದು ಹೋಗಿ ಗಂಗಾಧರೇಶ್ವರನ ಪಾದವನ್ನು ಸ್ಪರ್ಶ ಮಾಡ್ತಾರೆ. ಇಂಥ ಒಂದು ಅವಿಸ್ಮರಣೀಯವಾದಂತಹ ರೋಮಾಂಚನಕಾರಿಯಾದಂತಹ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಈಗಾಗಲೇ ಭಕ್ತಾದಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರೋ ಕಾರಣಕ್ಕೋಸ್ಕರ ಅವರೆಲ್ಲರಿಗೂ ಕೂಡ ದೇವಸ್ಥಾನದ ಒಳಭಾಗದಲ್ಲಿ ಬರೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಈ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಜಾಗದಲ್ಲಿ ಈಗಾಗಲೇ ಪೆಂಡಾಲನ್ನು ಹಾಕಿ ಗವಿಗಂಗಾಧರೇಶ್ವರ ದೇವಸ್ಥಾನದ ವತಿಯಿಂದಲೇ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಮೂಲಕ ಈ ಒಂದು ಸುಮಾರು 4ಕ್ಕೂ ಹೆಚ್ಚು LED ಸ್ಕ್ರೀನ್ಗಳನ್ನು ಹಾಕಿರುವಂಥದ್ದು. ಆ ಒಂದು LED ಸ್ಕ್ರೀನ್ಗಳ ಮೂಲಕವೇ ಸೂರ್ಯರಶ್ಮಿ ಈ ಒಂದು ಗವಿಗಂಗಾಧರೇಶ್ವರನ ಪಾದಸ್ಪರ್ಶ ಮಾಡುವಂತಹ ಅವಿಸ್ಮರಣೀಯ ಕ್ಷಣವನ್ನು ಭಕ್ತಾದಿಗಳಿಗೆ ತೋರಿಸುವಂತಹ ಕೆಲಸಕ್ಕೆ ಈ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು. ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಇನ್ನು ಅಂದರೆ 5 ಗಂಟೆ 19 ನಿಮಿಷದಿಂದ 5 ಗಂಟೆ 25 ನಿಮಿಷದ ಒಳಗಾಗಿ ಆ ಒಂದು 2 ನಿಮಿಷದ ಒಂದು ಬೆಳಕಿನ ವಿಸ್ಮಯ ಸಂಭವಿಸುತ್ತೆ. ಅದನ್ನು ಕಣ್ತುಂಬಿಕೊಳ್ಳೋದ್ರ ಮೂಲಕ ಕೇವಲ ಇದು ಬೆಳಕಿನ ವಿಸ್ಮಯ ಮಾತ್ರವಲ್ಲ, ಅತ್ಯಂತ ಪವಾಡಗಳು ನಡೆಯುವಂತಹ ಒಂದು ದೇಗುಲ ಇದು. ಹೀಗಾಗಿ ಅಂತಹ ಒಂದು ದೇಗುಲದಲ್ಲಿ ಹೇಗೆಲ್ಲ ಪರಂಪರೆಗಳು, ಪದ್ಧತಿಗಳು, ಪೂಜೆಗಳು ನಡೀತಾವೆ ಅನ್ನೋದನ್ನು ಕೂಡ ತಿಳಿದುಕೊಳ್ಳೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದಾರೆ. ಸರಿಗ ಈ ಒಂದು ಗವಿಗಂಗಾಧರ ದೇವರಿಗೆ ತುಂಬ ಇತಿಹಾಸ ಇದೆ. ಸೊ ನೀವು ಯಾವ ಕಾರಣಕ್ಕೆ ಬಂದಿದ್ದೀರಿ? ಈ ಒಂದು ಸೂರ್ಯರಶ್ಮಿ ಪ್ರವೇಶ ಮಾಡುತ್ತಲ್ಲ, ಅದನ್ನು ಯಾವ ರೀತಿ ಕಣ್ತುಂಬಿಕೊಳ್ಳೋದಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದೆ? ತುಂಬ ಕೇಳಿದ್ರೆ ಅದ್ರ ಬಗ್ಗೆ ನೋಡಿರಲಿಲ್ಲ, ಕಣ್ಣಾರೆ ನೋಡೋಣ ಅಂತ ಬಂದಿದ್ದೀರಿ. ನೋಡಬೇಕು ಹೆಂಗೆ ಕಾಣಿಸುತ್ತೆ ಅನ್ನೋದು ನೋಡಬೇಕು. ಈಗ ನಿಮಗೋಸ್ಕರ ಭಕ್ತಾದಿಗಳಿಗೆ ಅಂತಲೇ LED ಸ್ಕ್ರೀನ್ಗಳನ್ನ ವ್ಯವಸ್ಥೆ ಮಾಡಲಾಗಿದೆ. ಸೊ ಈ ವ್ಯವಸ್ಥೆ ಯಾವ ರೀತಿ ಇದೆ? ಇದರಿಂದ ಸ್ಪಷ್ಟವಾಗಿ ಕಾಣೋ ಥರ ಇದೆಯಾ? ಹೇಗೆ? ಸ್ಪಷ್ಟವಾಗಿ ಕಾಣಿಸುತ್ತೆ, ಅದು ನೋಡಬೇಕಲ್ಲ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅದು ಸ್ಟಾರ್ಟ್ ಆದಮೇಲೆ ಗೊತ್ತಾಗುತ್ತೆ.
ಒಂದು ಗವಿಗಂಗಾಧರೇಶ್ವರ ದೇವರಿಗೂ ಕೂಡ ಸಾಕಷ್ಟು ಇತಿಹಾಸ ಇರುವಂಥದ್ದು, ಜೊತೆಗೆ ಅತ್ಯಂತ ಪವಾಡಗಳು ಇರುವಂತಹ ದೇವರಾದ ಕಾರಣ ಗಣ್ಯಾತಿ ಗಣ್ಯರು ಕೂಡ ಈ ಒಂದು ದೇವಸ್ಥಾನಕ್ಕೆ ಆಗಮಿಸ್ತಾರೆ. ಈ ಒಂದು ಬೆಳಕಿನ ರೇಖೆಗಳು, ಸೂರ್ಯನ ಸ್ಪರ್ಶ, ಭಾಸ್ಕರನ ಸ್ಪರ್ಶ, ಗಂಗಾಧರೇಶ್ವರನಿಗೆ ಯಾವುದನ್ನು ಕಣ್ತುಂಬಿಕೊಳ್ತಾರೆ. ಮೇಡಮ್, ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ರಿ? ಇದೇ ಮೊಟ್ಟ ಮೊದಲನೇ ಸಲನ ಹೇಗೆ? ಇದೇ ಮೊಟ್ಟ ಮೊದಲ ಸರಿ, ಅಂದರೆ ಸೂರ್ಯಕಿರಣ ನೋಡ್ತಾ ಇರೋದು ಇದೇ ಫಸ್ಟ್ ಸರಿ. ಟಿ ವಿಲಿ ನೋಡಿದ್ದು ಯಾವಾಗ್ಲೂ. ಇವಾಗ ನಾವು ದರ್ಶನ ಮಾಡಬೇಕು ಅಂತ ಬಂದಿದ್ದೀವಿ. ದೇವರಿಗೆ ತುಂಬ ಮಹತ್ವ ಇದೆ. ಇಲ್ಲಿ ಗಂಗಾಧರೇಶ್ವರನ ಏನೋ ಒಂದು ಹರಕೆ ಹೋದ್ರೆ ತುಂಬ ಫಲಿಸುತ್ತೆ ಅನ್ನುವಂಥದ್ದಿದೆ. ಸೊ ಅದು ಇವತ್ತು ಸಂಕ್ರಾಂತಿ ದಿನ ಮತ್ತಷ್ಟು ಮಹತ್ವದ್ದಾಗಿರುತ್ತೆ. ಯಾವ ರೀತಿ ನಿಮ್ಮ ಒಂದು ಹರಕೆ? ಅಂದರೆ ತುಂಬ ಜನ ಹೇಳೋದು ಎಲ್ಲದೂ ನಡೆದಿದೆ. ಇಲ್ಲಿ ಸತ್ಯವಾದ ದೇವರು ಅಂದು ಪುರಾತನ ಕಾಲದಲ್ಲಿ ಸ್ಥಾಪನೆ ಮಾಡಿದ್ದು, ಇವಾಗಿಂದಲ್ಲ. ಅದರಿಂದ ಸತ್ಯವಾಗಿ ಯಾರು ನಡ್ಕೊಂತಾರೋ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಈ ಸೂರ್ಯರಶ್ಮಿ ಬರೋದನ್ನು ಗಮನಿಸಿದ್ರೆ ನಿಮಗೆ ಯಾವ ರೀತಿ ಆ ಒಂದು ಕ್ಷಣದ ಹೇಗಿರುತ್ತೆ ಅಂತ ಇಷ್ಟು ದಿನ ಟಿ ವಿಲಿ ನೋಡಿದ್ರಿ, ಸೊ ಯಾವ ರೀತಿ ಅನಿಸ್ತಾ ಇತ್ತು? ಅಂದರೆ ಎಲ್ಲ ಕಡೆ ಸೂರ್ಯಕಿರಣ ಬೀಳೋಕ್ಕೂ ದೇವ್ರ ಮೇಲೆ ಬೀಳೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಅದೇ ಟೈಮಿಗೆ ಹೋಗಿ ಅದೇ ದೇವರು ಅಲ್ಲೇ ಬೀಳಬೇಕು ಅನ್ನೋದೊಂದಿರುತ್ತಲ್ಲ, ಅದು ವಿಸ್ಮಯವಾಗೇ ಕಾಣುತ್ತೆ ದೇವಸ್ಥಾನದಲ್ಲಿ. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಭಕ್ತಾದಿಗಳು ಸಾಕಷ್ಟು ಉತ್ಸುಕರಾಗಿ ಈ ಒಂದು ಸೂರ್ಯರಶ್ಮಿ ಒಂದು ದೇವರನ್ನು ಸ್ಪರ್ಶೋದನ್ನು ಗಮನಿಸೋದಕ್ಕೆ ಮತ್ತು ಅದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇರುವಂಥದ್ದು. ಇದಕ್ಕಾಗಿ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ಜೊತೆಗೆ ಆ ಒಂದು ಕ್ಷಣ ಅತ್ಯಂತ ಜೀವನದಲ್ಲಿ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಕೇವಲ ಎಲ್ಲೋ ಒಂದು ಕಡೆ ಬೆಳಕು ಬರುತ್ತೆ ಅನ್ನುವಂಥದ್ದು ಸಾಮಾನ್ಯ ಆಗಿರುತ್ತೆ. ಆದರೆ ಇಂದು ಸೂರ್ಯರಶ್ಮಿ ನೇರವಾಗಿ ದೇವರ ಪಾದವನ್ನೇ ಸ್ಪರ್ಶ ಮಾಡೋದು ನಿಜಕ್ಕೂ ಕೂಡ ಅವಿಸ್ಮರಣೀಯ ಕ್ಷಣ ಅನ್ನುವ ಮಾತನ್ನು ಭಕ್ತಾದಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗನಗೌಡ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. ಸುಮಾರು 150 ಅಡಿ ಆಳದಲ್ಲಿ ಗುಹೆಯಲ್ಲಿ ಒಳಗಡೆ ಇರುವಂತಹ ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸುವಂತಹ ಆ ಒಂದು ಅದ್ಭುತ ಗಳಿಗೆಗೋಸ್ಕರ ಕರ್ನಾಟಕದ ನಾನಾ ಕಡೆಗಳಿಂದ ಬಂದಿರುವಂತಹ ಭಕ್ತರು ಈಗ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದಾರೆ. ನಾವು ಕೂಡ ಅದರ ನೇರ ಪ್ರಸಾರವನ್ನ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬೆಂಗಳೂರಿನ ಗವಿಪುರಂನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಈಗ ಸಂಭ್ರಮದ ಕ್ಷಣ. ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸುವಂತಹ ಸ್ವರ್ಣ ಗಳಿಗೆಗೆ ಎಲ್ಲರೂ ಕೂಡ ಅಲ್ಲಿ ಕಾಯ್ತಾ ಇದ್ದಾರೆ. ಇವತ್ತು ಸಂಜೆ 5:19ಕ್ಕೆ ಸೂರ್ಯರಶ್ಮಿ ಅಲ್ಲಿ ಕಿಟಕಿಯ ಮೂಲಕ ಹಾದು ಶಿವಲಿಂಗವನ್ನ ಸ್ಪರ್ಶಿಸುತ್ತೆ ಅಂತ ಈಗ ನಿರೀಕ್ಷೆ ಮಾಡಲಾಗ್ತದೆ. ಅದಕ್ಕೋಸ್ಕರ ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಹೀಗಾಗಿ ಬೆಳಗ್ಗೆಯಿಂದ ಕೂಡ ಆಗಮಿಸಿರುವಂತಹ ಜನರು ಅದಕ್ಕೋಸ್ಕರ, ಭಕ್ತರು ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಇನ್ನು ಗುಹಾಂತರ ದೇವಾಲಯ, ಇದು ಭಾರತದ ಅತ್ಯಂತ ಪ್ರಾಚೀನ ಗುಹಾಂತರ ದೇವಸ್ಥಾನ. ಗೌತಮ ಮತ್ತೆ ಭಾರದ್ವಾಜ ಮುನಿಗಳ ತಪೋಬಲದಿಂದ ನಿರ್ಮಾಣವಾದಂತಹ ಅದ್ಭುತವಾದಂತಹ ವೈಜ್ಞಾನಿಕವಾದ ವಾಸ್ತು ಇರುವಂತಹ ಗುಹಾಂತರ ದೇವಾಲಯ ಇದು. ಈ ದೇವಾಲಯವೇ ಸಾಕಷ್ಟು ವಿಶೇಷತೆಗಳನ್ನ ಹೊಂದಿದೆ. ಅದರಲ್ಲೂ ಕೂಡ ಮಕರ ಸಂಕ್ರಮಣದ ದಿನದಂದು ಮಾತ್ರ ಈ ದೇವಾಲಯದಲ್ಲಿ ಸಂಭವಿಸುವಂತಹ ಅಚ್ಚರಿ ಏನಿದೆ, ಚಕಿತ ಏನಿದೆ, ಈ ಒಂದು ವಿಶೇಷ ಅದ್ಭುತ ಅಮೋಘ ಗಳಿಗೆ ಏನಿದೆ, ಅದು ನಿಜಕ್ಕೂ ಕೂಡ ಬೇರೆ ಯಾವ ದೇವಸ್ಥಾನದಲ್ಲೂ ಕೂಡ ಆಗದೇ ಇರುವಂತಹ ಪವಾಡ ನಡೆಯುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಗುಹಾಂತರ ದೇವಾಲಯದ ಒಳಗಡೆ ಕೂಡ ಸಾಕಷ್ಟು ಅದ್ಭುತವಾದಂತಹ ವಿನ್ಯಾಸ, ವಿಶೇಷವಾದ ವಾಸ್ತುಶೈಲಿಯನ್ನ ಹೊಂದಿರುವಂತಹ ದೇವಸ್ಥಾನ ಇದು. ಮೆಟ್ಟಿಲುಗಳನ್ನ ಇಳಿದು ಆ ದೇವಸ್ಥಾನಕ್ಕೆ ಹೋಗಬೇಕು. ಗುಹೆಯ ಒಳಗಡೆ ಇರುವಂತಹ ಶಿವನನ್ನ ದರ್ಶನ ಮಾಡೋದಕ್ಕೆ ಮೆಟ್ಟಿಲುಗಳನ್ನ ಇಳಿದು ಹೋಗಬೇಕು. ಆ ಸಂದರ್ಭದಲ್ಲಿ ಪರಿವಾರ ದೇವತೆಗಳ ದರ್ಶನ ಕೂಡ ಆಗತ್ತೆ ಆ ದೇವಸ್ಥಾನದಲ್ಲಿ. ಶಿವನ ದೇವಸ್ಥಾನ, ಶಿವ ದೇವಾಲಯ ಅಂತ ಇದ್ರೂ ಕೂಡ ಶಿವನ ಜೊತೆಗೆ ಹಲವಾರು ಶಿವನ ಪರಿವಾರದ ದೇವತೆಗಳು ಕೂಡ ಅಲ್ಲಿ ನೆಲೆಸಿರ್ತಾರೆ. ಪ್ರಮುಖವಾಗಿ ಗಣಪತಿಯ ಒಂದು ವಿಗ್ರಹ ಇದೆ, ಚಂಡಿಕೇಶ್ವರನ ವಿಗ್ರಹ ಇದೆ, ಸುಬ್ರಹ್ಮಣ್ಯೇಶ್ವರನ ವಿಗ್ರಹ ಇದೆ, ನಂತರ ನಂದಿಕೇಶ್ವರನ ವಿಗ್ರಹ ಇದೆ, ಪಾರ್ವತಿಯ ವಿಗ್ರಹ ಇದೆ. ಪಂಚಮೂರ್ತಿಗಳ ವಿಗ್ರಹವನ್ನ ಅಲ್ಲಿ ಕಾಣಬಹುದು. ಸಂಪೂರ್ಣವಾಗಿ ಕಲ್ಲಿನಿಂದಲೇ ಕೆತ್ತಲಾದಂತಹ ವಿಗ್ರಹಗಳು. ಇನ್ನು ಅಯ್ಯಪ್ಪ, ಆಂಜನೇಯ ಹಾಗೆ ಕಲ್ಯಾಣ ಸುಬ್ರಹ್ಮಣ್ಯೇಶ್ವರ ಜೊತೆಗೆ ನವಗ್ರಹಗಳ ವಿಗ್ರಹಗಳು ಕೂಡ ಅಲ್ಲಿ ಒಳಭಾಗದಲ್ಲಿವೆ. ಇನ್ನು ನಂದಿ ಮತ್ತೆ ಕಾಳ ಅನ್ನುವಂತಹ ಇಬ್ಬರು ಶಿವನ ದ್ವಾರಪಾಲಕರನ್ನ ಕೂಡ ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅವರನ್ನ ಹಾದು ಅವರಿಗೆ ನಮಸ್ಕರಿಸಿ ಅವರ ದರ್ಶನ ಮಾಡಿ ನಂತರ ಶಿವನನ್ನ ದರ್ಶನ ಮಾಡೋದಕ್ಕೆ ಗರ್ಭಗುಡಿಯ ಪ್ರವೇಶ ಮಾಡಬೇಕಾಗತ್ತೆ. ಇನ್ನು ವಿಶೇಷವಾದಂತಹ ಸ್ಟ್ರಕ್ಚರ್, ವಿಶೇಷವಾದಂತಹ ವಾಸ್ತು ಯಾವ ರೀತಿ ಅಂತಂದ್ರೆ ಮೇಲೆಯೂ ಕೂಡ ಬಂಡೆ, ಕೆಳಭಾಗದಲ್ಲೂ ಬಂಡೆ, ಮಧ್ಯದಲ್ಲಿ ಶಿವನ ಲಿಂಗ.
ಇದು ಮಾತ್ರ ಅದ್ಭುತವಾಗಿರುವಂತಹ ಒಂದು ದೇವಸ್ಥಾನದ ಶೈಲಿ. ಇದು ಭಾರತದಲ್ಲಿ ಅತ್ಯಂತ ಪ್ರಾಚೀನ ದೇವಸ್ಥಾನ, ಜೊತೆಗೆ ಇಲ್ಲಿ ಹಲವು ವಿಶೇಷತೆಗಳನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಂತಹ ಗುಹಾಂತರ ದೇವಾಲಯ ಅನ್ನುವಂತಹ ಪ್ರಖ್ಯಾತಿಯನ್ನ ಈ ಗವಿಪುರಂನ ಗವಿ ಗಂಗಾಧರೇಶ್ವರ ದೇವಸ್ಥಾನ ಪಡ್ಕೊಂಡಿದೆ. ಸಂಕ್ರಾಂತಿ ಹಬ್ಬದಂದು ಮಾತ್ರ ನಿಜವಾಗ್ಲೂ ಕೂಡ ಅದ್ಭುತವೇ ಇಲ್ಲಿ ಘಟಿಸುತ್ತೆ. ಸೂರ್ಯನ ರೂಪದಲ್ಲಿ ಅಗ್ನಿ ಶಿವನ ಪಾದಕ್ಕೆ ನಮಸ್ಕರಿಸುವಂತಹ ವಿಶೇಷವಾದಂತಹ ಸಂದರ್ಭ ಇದು. ಇನ್ಯಾವ ಕ್ಷಣದಲ್ಲೂ ಕೂಡ ಇದು ಸಿಗೋದಿಲ್ಲ. ಕೇವಲ ಮಕರ ಸಂಕ್ರಾಂತಿ ಹಬ್ಬದಂದು, ಅದು ಕೂಡ ಸುಮಾರು 2 ರಿಂದ 5 ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಅಂದ್ರೆ ಅಗ್ನಿ ಸೂರ್ಯನ ರೂಪದಲ್ಲಿ ಶಿವನ ಪಾದಕ್ಕೆ ನಮಸ್ಕರಿಸುವಂತಹ ಸ್ವರ್ಣ ಘಳಿಗೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ವಿಶೇಷ ಅಂತಂದ್ರೆ ಸ್ವಯಂಭೂ ಮೂರ್ತಿ. ಇಲ್ಲಿರುವಂತಹ ಶಿವನ ಮೂರ್ತಿ ಆಗ್ಲಿ, ನಂದಿಯ ಮೂರ್ತಿ ಆಗ್ಲಿ, ಅದು ಯಾರೋ ಪ್ರತಿಷ್ಠಾಪನೆ ಮಾಡಿರುವಂತಹ ಮೂರ್ತಿಯಲ್ಲ. ಕೆಲವು ದೇವಸ್ಥಾನಗಳಲ್ಲಿರುವಂತೆ ಯಾರೋ ಪ್ರತಿಷ್ಠಾಪನೆ ಮಾಡಿ ನಂತರ ಪೂಜೆ ನೆರವೇರಿಸ್ತಾ ಇರುವಂತಹ ಮೂರ್ತಿಯಲ್ಲ. ಸ್ವಯಂಭೂ ಮೂರ್ತಿ ಅಂದ್ರೆ ತಾನೇ ಉದ್ಭವವಾಗಿರುವಂತಹ ಮೂರ್ತಿ ಇದು. ಗೌತಮ ಮಹರ್ಷಿಗಳು ಮತ್ತೆ ಭಾರದ್ವಾಜ ಮಹರ್ಷಿಗಳ ತಪೋಬಲದಿಂದ ಉದ್ಭವವಾಗಿರುವಂತಹ ಸ್ವಯಂಭೂ ಮೂರ್ತಿ ಶಿವ ಮತ್ತೆ ನಂದಿಯ ಮೂರ್ತಿ ಇಲ್ಲಿ ವಿಶೇಷವಾಗಿ ನಾವು ಕಾಣಬಹುದು. ಇನ್ನು ಪ್ರದೋಷ ಸಮಯ ಅಂದ್ರೆ ಸೂರ್ಯಾಸ್ತದ ಸಮಯದಲ್ಲಿ ಆಗಿರುವಂತಹ ಕೆಲವೊಂದು ಕಥೆಗಳನ್ನ ನೋಡೋದಾದ್ರೆ, ಪೌರಾಣಿಕ ಕಥೆಗಳನ್ನ ನೋಡೋದಾದ್ರೆ, ಪಾರ್ವತಿ ಮತ್ತೆ ಪರಮೇಶ್ವರ ಪ್ರದೋಷ ಕಾಲದಲ್ಲಿ, ಸೂರ್ಯಾಸ್ತ ಕಾಲದಲ್ಲಿ ಕೈಲಾಸದಲ್ಲಿ ಇಬ್ರು ಕೂಡ ಕೂತಿರ್ತಾರೆ. ಆಗ ಶಿವನ ಭಕ್ತ ನಂದಿ ಬಂದು, ಶಿವನ ವಾಹನ ನಂದಿ ಬಂದು ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ. ಯಾರು ನನ್ನ ಶೃಂಗಗಳ ಮಧ್ಯದಿಂದ ನಿನ್ನ ದರ್ಶನ ಮಾಡ್ತಾರೋ ಅವರಿಗೆ ಮೋಕ್ಷ ಸಿಗುವಂತೆ ಮಾಡು, ಪಾರ್ವತಿ ಪರಮೇಶ್ವರನ ದರ್ಶನ ಮಾಡಿದಷ್ಟೇ ಪುಣ್ಯ ಸಿಗುವಂತೆ ಮಾಡು ಅನ್ನುವಂತಹ ಬೇಡಿಕೆಯನ್ನ ನಂದಿ ಶಿವ ಪಾರ್ವತಿಯಲ್ಲಿ ಇರ್ತಾನೆ. ಆ ಸಂದರ್ಭ ಶಿವ ಅಸ್ತು ಅಂತ ಹೇಳ್ತಾನೆ. ಅದೇ ಇಲ್ಲಿ ಘಟಿಸ್ತಾ ಇರುವಂತಹ ಅಚ್ಚರಿ ಅಂತ ಕೂಡ ಹೇಳಲಾಗ್ತದೆ. ಯಾಕಂದ್ರೆ ಇಲ್ಲಿ ಗಮನಿಸಬೇಕು, ಸೂರ್ಯ ರಶ್ಮಿ ನಂದಿಯ ಶೃಂಗದ ನಡುವಿಂದ ಹಾದು ಶಿವಲಿಂಗವನ್ನ ಸ್ಪರ್ಶ ಮಾಡುತ್ತೆ. ಅಷ್ಟು ಮಾತ್ರವಲ್ಲ, ನಂದಿಯ ಶೃಂಗಗಳ ಮಧ್ಯದಿಂದ ನಂದಿಯ ಕಿವಿ ಭಾಗದಲ್ಲಿ, ಕರ್ಣ ಭಾಗದಲ್ಲಿ ಶಿವನಿಗೆ ಏನಾದ್ರೂ ಕೋರಿಕೆಯನ್ನ ಹೇಳಿದ್ರೆ ಅದು ಸಹಸ್ರ ಬಾರಿ ಶಿವನಿಗೆ ತಲುಪತ್ತೆ ಅನ್ನುವಂತಹ ವಿಚಾರ ಕೂಡ. ಯಾವುದೇ ಒಂದು ಇಚ್ಛೆಯನ್ನಾಗ್ಲಿ, ಯಾವುದೇ ಹರಕೆಯನ್ನಾಗ್ಲಿ ನೀವು ಮನಸ್ಸಲ್ಲಿ ಗ್ರಹಿಸಿಕೊಂಡು ಅದನ್ನ ಮನಸ್ಸಲ್ಲಿ ಬೇಡಿಕೆಯನ್ನ ಇಟ್ಟುಕೊಂಡು ನಂದಿಯ ಕಿವಿಯಲ್ಲಿ ನಮ ಶಿವಾಯ ಅನ್ನುವಂತಹ ಒಂದು ಮಂತ್ರವನ್ನ ಹೇಳಿದ್ರೆ, ಒಂದು ಬಾರಿ ಹೇಳಿದ್ರೆ ಅದು ಸಹಸ್ರ ಬಾರಿ ಶಿವ ಪಾರ್ವತಿಯರಿಗೆ ತಲುಪುತ್ತೆ ಅನ್ನುವಂತಹ ಒಂದು ಅಚ್ಚರಿ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಅಲ್ಲಿ ಬಸವನ ಮೂರ್ತಿ ಕೂಡ ಕಾಣಸಿಗುತ್ತೆ. ನಂದಿ ಸ್ವಯಂ ಮೂರ್ತಿ, ಅದು ಕೂಡ ನಂದಿ ಕೂಡ ಬಸವನ ಕಿವಿಯಲ್ಲಿ, ಕರ್ಣದಲ್ಲಿ ಏನಾದ್ರೂ ಹೇಳಿದ್ರೆ ದೇವರಿಗೆ ತಲುಪುತ್ತೆ. ನಂದಿಯ ಬಾಲದ ಮೇಲೆ ಕೈ ಇಟ್ಟು ಪಂಚಾಕ್ಷರಿ ಮಂತ್ರವನ್ನ ಕಿವಿಯಲ್ಲಿ ಪಠಿಸಿದ್ರೆ ಸಹಸ್ರ ಸಲ ಶಿವನಿಗೆ ಅದು ತಲುಪತ್ತೆ. ನಮ್ಮ ಬೇಡಿಕೆಗಳನ್ನ ಶಿವ ಈಡೇರಿಸ್ತಾನೆ, ನಂದಿ ಕೂಡ ಈಡೇರಿಸ್ತಾನೆ ಅನ್ನುವಂತಹ ವಿಚಾರ. ಅಷ್ಟು ಮಾತ್ರವಲ್ಲ, ನಂದಿಯ ಮುಖಾಂತರವೇ ಶಿವನ ದರ್ಶನವನ್ನ ಮಾಡಬೇಕು. ಅದೇ ರೀತಿಯ ಅಲ್ಲಿ ವಾಸ್ತುವೇ ನಮಗೆ ಕಾಣಿಸ್ತಾ ಇರೋದು ಕೂಡ. ಗರ್ಭಗುಡಿಯ ಒಳಗಡೆ ಸದಾ ಗಂಗೆ ಹರಿತಾ ಇರ್ತಾಳೆ. ಶಿವ ಎಲ್ಲಿರ್ತಾನೋ ಅಲ್ಲಿ ಗಂಗೆ ಇದ್ದೇ ಇರ್ತಾಳೆ. ಶಿವನ ಪಕ್ಕದಲ್ಲೇ ಗಂಗೆ ಹರಿತಾ ಇರ್ತಾಳೆ. ಇದು ಕೂಡ ಅಲ್ಲಿ ವಿಸ್ಮಯಕಾರಿಯಾಗಿ ಕಂಡು ಬರುವಂತದ್ದು. ಬ್ರಹ್ಮಸೂತ್ರ ಮತ್ತೆ ಶಿವಶಕ್ತಿಯರ ಸಾನ್ನಿಧ್ಯದಲ್ಲಿ ಶಿವ ಯಾವ ರೀತಿ ಅದ್ಭುತವಾಗಿ ಕಂಗೊಳಿಸ್ತಾನೆ ಅನ್ನೋದನ್ನ ಕಣ್ತುಂಬಿಕೊಳ್ಳೋದೇ ಒಂದು ನಿಜಕ್ಕೂ ಕೂಡ ಪುಣ್ಯ ಗಳಿಕೆ. ಅದರಲ್ಲೂ ಕೂಡ ಮಕರ ಸಂಕ್ರಮಣದ ಈ ಸೂರ್ಯರಶ್ಮಿ ಹಾದು ಬರುವಂತಹ ಶುಭ ಗಳಿಗೆ ಏನಿದೆ ಅದು ನಿಜಕ್ಕೂ ಕೂಡ ಪವಾಡ ಸದೃಶವಾಗಿ ಅಲ್ಲಿನ ಭಕ್ತರಿಗೆ ಕಂಡು ಬರುತ್ತೆ. ಅದನ್ನ ವೀಕ್ಷಿಸೋದಕ್ಕೆ ಅಂತಾನೆ ಬೇರೆ ಬೇರೆ ಕಡೆಗಳಿಂದ ಜನರು ಅಲ್ಲಿಗೆ ಆಗಮಿಸ್ತಾರೆ. ಇದು ಈಗ ಅಲ್ಲಿ ಶಿವನಿಗೆ ಲಿಂಗ ಸ್ತೋತ್ರಗಳನ್ನ, ಜೊತೆಗೆ ಸೂಕ್ತಗಳನ್ನ, ಬ್ರಹ್ಮಸೂತ್ರಗಳನ್ನ ಎಲ್ಲವನ್ನ ಕೂಡ ಈಗ ಪಠಿಸಲಾಗ್ತಾ ಇದೆ. ಶಿವನನ್ನ ನಾನಾ ರೀತಿಯಲ್ಲಿ ಒಲಿಸಿಕೊಳ್ಳುವಂತಹ ಹಲವು ಮಾರ್ಗಗಳನ್ನ ಈಗ ಅನುಸರಿಸಲಾಗ್ತಾ ಇದೆ. ಈಗಾಗಲೇ ಹೇಳಿದಂತೆ ಶಿವ ಅಭಿಷೇಕ ಪ್ರಿಯ, ಹೀಗಾಗಿ ಅಭಿಷೇಕಗಳನ್ನ ಕೂಡ ಬೆಳಗ್ಗೆಯಿಂದ ನೆರವೇರಿಸಲಾಗುತ್ತೆ. ಆದ್ರೆ ಯಾವಾಗ ಸೂರ್ಯರಶ್ಮಿ ಹಾದು ಬರುತ್ತೋ ಅದಕ್ಕೂ ಮುಂಚೆ ಶಿವನ ಸಾನ್ನಿಧ್ಯವನ್ನ ಶುಚಿಗೊಳಿಸಲಾಗುತ್ತೆ. ಇನ್ನು ಈಗಾಗಲೇ ಸೂರ್ಯರಶ್ಮಿ ಹಂತ ಹಂತವಾಗಿ ಶಿವನನ್ನ ಸ್ಪರ್ಶಿಸೋದಿಕ್ಕೆ ಸಮಯ ಶುರುವಾಗಿದೆ. ಸೂರ್ಯರಶ್ಮಿ ಈಗ ಕಿಟಕಿಯ ಮೂಲಕ ಹಾದು ಬರ್ತಾ ಇರುವಂತಹ ದೃಶ್ಯವನ್ನು ನಾವೀಗ ನೋಡಬಹುದು. ಸಂಪೂರ್ಣವಾಗಿ ಶಿವಲಿಂಗವನ್ನ ಆವರಿಸಿಕೊಳ್ಳೋದಿಕ್ಕೆ ಸುಮಾರು 5 ಗಂಟೆ 19 ನಿಮಿಷಕ್ಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಮುಂಚೆ ಹಂತ ಹಂತವಾಗಿ ಸೂರ್ಯರಶ್ಮಿ ದೇವಸ್ಥಾನದ ಒಳ ಪ್ರವೇಶ ಮಾಡೋದು, ನಂತರ ಆ ದೊಡ್ಡ ಕಿಟಕಿಯ ಮೂಲಕ ಪ್ರವೇಶ ದ್ವಾರ ಅಂತ ಏನು ಹೇಳ್ತಾರೆ, ಸರಳುಗಳಿರುವಂತಹ
ದೊಡ್ಡ ಕಿಟಕಿ, ಆರ್ಚ್ ಮೂಲಕ ಬಂದು ದೊಡ್ಡ ಕಿಟಕಿಯ ಮೂಲಕ ಬಂದು ಅಂತರ್ದ್ವಾರ ಅಂದ್ರೆ ಸಣ್ಣ ಕಿಟಕಿಯ ಮೂಲಕ ನಂದಿಯ ಶೃಂಗಗಳನ್ನ ತಲುಪಿ ಅಲ್ಲಿಂದ ಶಿವನ ಲಿಂಗಕ್ಕೆ ಸ್ಪರ್ಶ ಮಾಡುವಂತಹ ಅದ್ಭುತ ಕ್ಷಣ ಏನಿದೆ ಅದಕ್ಕೆ ಕೆಲವೇ ನಿಮಿಷಗಳು ಬಾಕಿ ಅಂತ ಹೇಳಲಾಗ್ತದೆ. ಆ ಒಂದು ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ದಕ್ಷಿಣಾಯನದಿಂದ ಉತ್ತರಾಯಣದ ಕಡೆಗೆ ಸೂರ್ಯ ಏನು ಪಥ ಬದಲಿಸ್ತಾನೆ, ಅದಕ್ಕೂ ಕೂಡ ಒಂದು ಕಥೆ ಇದೆ, ಒಂದು ಇತಿಹಾಸ ಇದೆ. ಸೂರ್ಯನಿಗೂ ಕೂಡ ಒಂದು ಶಾಪ ಇರುತ್ತೆ. ಯಾಕಂದ್ರೆ ದಕ್ಷಿಣಾಯನದ ಸಮಯದಲ್ಲಿ ತೀರ್ಥಯಾತ್ರೆಗಳನ್ನ ಮಾಡ್ತಾರೆ, ಹೋಮ ಹವನಗಳನ್ನ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ, ದಾನಗಳನ್ನ ಮಾಡ್ತಾರೆ. ಆದ್ರೆ ಯಾರು ಕೂಡ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ, ಮದುವೆ ಮುಂಜಿ ಯಾವುದನ್ನು ಕೂಡ ಮಾಡೋದಕ್ಕೆ ಹೋಗೋದಿಲ್ಲ. ಶುಭ ಕಾರ್ಯಗಳೆಲ್ಲವೂ ಕೂಡ ಉತ್ತರಾಯಣದಲ್ಲೇ ನಡೆಯುತ್ತೆ. ಈ ದಕ್ಷಿಣಾಯಣದಲ್ಲಿ ಇರುವಂತಹ ಹಲವು ಏನಿರುತ್ತೆ ಶಾಪಗಳಿರುತ್ತೆ, ಕರ್ಮಗಳಿರುತ್ತೆ, ಅವೆಲ್ಲವನ್ನ ಹೊತ್ತಂತಹ ಸೂರ್ಯ ಸಾಕಷ್ಟು ವೀಕ್ ಆಗಿರ್ತಾನೆ, ಬಲಹೀನನಾಗಿರ್ತಾನೆ, ನಿರ್ಲಿಪ್ತನಾಗಿರ್ತಾನೆ. ಹೀಗಾಗಿ ಶಿವನ ಸಾನ್ನಿಧ್ಯಕ್ಕೆ ಬಂದು ಶಿವನ ಕಾಲಿಗೆ ನಮಸ್ಕರಿಸಿ ತನ್ನೆಲ್ಲ ಕರ್ಮಗಳನ್ನ ಅಲ್ಲಿ ಬಿಟ್ಟು ಇನ್ನು ಮುಂದೆ ಶುಭ ಕಾಲಕ್ಕೆ ನಾನು ಕಾಲಿಡ್ತಾ ಇದ್ದೀನಿ ಅನ್ನುವಂತಹ ಸಾಕ್ಷಿಯಾಗಿ ಸೂರ್ಯ ಉತ್ತರಾಯಣದ ಕಡೆಗೇನು ಪಥ ಬದಲಿಸ್ತಾನೆ. ಆ ಒಂದು ಅದ್ಭುತ ಗಳಿಗೆ ನಾವಲ್ಲಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕಾಣಬಹುದಾಗಿದೆ. ಆ ಶಿವನ ವಿಗ್ರಹದ ಮೇಲೆ ಸೂರ್ಯರಶ್ಮಿ ಸ್ಪರ್ಶಿಸುವಂತಹ ಆ ಒಂದು ದೃಶ್ಯ ಏನಿದೆ ಅದು ಕೇವಲ ದೃಶ್ಯ ಮಾತ್ರ ಅಲ್ಲ, ಅದಕ್ಕೂ ಕೂಡ ಸಾಕಷ್ಟು ಕಥೆಗಳಿವೆ, ಪೌರಾಣಿಕ ಹಿನ್ನೆಲೆ ಇದೆ ಅನ್ನುವಂಥದ್ದು ಕೂಡ ನಾವು ಈ ಕ್ಷಣದಲ್ಲಿ ಗಮನ ಹರಿಸಬೇಕು. ಏನಂದ್ರೆ ಸಾಕಷ್ಟು ಕರ್ಮಗಳನ್ನ ಹೊತ್ತಂತಹ ದಕ್ಷಿಣಾಯಣದಲ್ಲಿ ಸಾಕಷ್ಟು ಶಾಪ ಕರ್ಮಗಳನ್ನ ತನ್ನೊಡಲಲ್ಲಿ ತುಂಬಿಕೊಂಡಂತಹ ಸೂರ್ಯ ಅದೆಲ್ಲವನ್ನ ಕಳಚೋಕು ಮುಂಚೆ ಶಿವನ ಸಾನ್ನಿಧ್ಯಕ್ಕೆ ಆಗಮಿಸಿ ಶಿವನಿಗೆ ನಮಸ್ಕರಿಸಿ ಎಲ್ಲ ಕರ್ಮಗಳನ್ನ ನಾನಿಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಆತ ಹೇಳುವಂತಹ, ಹಾಗೆ ಶಿವನಿಂದ ಆಶೀರ್ವಾದವನ್ನ ಪಡ್ಕೊಂಡು ಅಲ್ಲಿಂದ ಶುಭ ಕಾಲ ಶುರುವಾಗುತ್ತೆ. ಉತ್ತರಾಯಣಕ್ಕೆ ಪಥ ಬದಲಿಸುವಂತಹ ಒಂದು ಅದ್ಭುತ ಗಳಿಗೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಈ ಒಂದು ಸೂರ್ಯರಶ್ಮಿ ಚುಂಬನ ಏನಿದೆ ಇದು ಕೇವಲ ಒಂದು ವೈಜ್ಞಾನಿಕವಾಗಿ ಕಂಡು ಬರುವಂತಹ ವಿಚಾರ ಅಷ್ಟೇ ಅಲ್ಲ, ಇದಕ್ಕೆ ತನ್ನದೇ ಆದಂತಹ ಮಹತ್ವವನ್ನ ಕೂಡ ಆ ಒಂದು ದೇವಸ್ಥಾನದ ಚರಿತ್ರೆಯನ್ನ ಗೊತ್ತಿರೋರು, ದೇವಸ್ಥಾನದ ಇತಿಹಾಸವನ್ನ ಗೊತ್ತಿರೋರು, ಈ ಪೌರಾಣಿಕ ಹಿನ್ನೆಲೆ ಗೊತ್ತಿರೋರು ಇದರ ಬಗ್ಗೆ ಸಾಕಷ್ಟು ಪವಾಡ ಸದೃಶವಾಗಿರುವಂತಹ ಕಥೆಗಳನ್ನ ಹೇಳ್ತಾರೆ. ಇನ್ನು ಇವತ್ತಿನಿಂದ ಇನ್ನು ಉತ್ತರಾಯಣ ಆರಂಭ ಆಗತ್ತೆ. ಒಳ್ಳೆಯ ಶುಭ ಕಾರ್ಯಗಳಿಗೆ ಸೂರ್ಯ ಸಾಕ್ಷಿಯಾಗಿರ್ತಾನೆ. ಅಂದ್ರೆ ಸೂರ್ಯ ಪಥ ಬದಲಿಸಿರೋದು ಒಳ್ಳೆಯ ಕಾರ್ಯಗಳಿಗೆ, ಶುಭ ಮುಹೂರ್ತಗಳಿಗೆ ಇನ್ನು ಶುರುವಾಯಿತು. ಎಲ್ಲದಕ್ಕೂ ಕೂಡ ಒಂದು ಮುನ್ನುಡಿ ಎಂಬಂತೆ ಸೂರ್ಯನ ಒಂದು ಪಥ ಬದಲಾವಣೆ ಆಗತ್ತೆ. ಸನ್ಮಂಗಳವಾಗಿ ಕಲ್ಯಾಣ ಕಾರ್ಯಗಳು ಇನ್ನು ಮುಂದೆ ನಡೆಯಲಿವೆ ಅನ್ನುವಂತಹ ಒಂದು ಸಂಕೇತವನ್ನ, ಸೂಚನೆಯನ್ನ ಸೂರ್ಯ ಕೊಡ್ತಾನೆ. ಅದಕ್ಕೂ ಮುಂಚೆ ಸೂರ್ಯ ಶಿವನಲ್ಲಿ ಪ್ರಾರ್ಥನೆ ಮಾಡಿ ತನ್ನ ಪಯಣವನ್ನ ಶುರು ಮಾಡ್ತಾನೆ. ಆ ಪಯಣವನ್ನ ಬದಲಿಸುವಂತಹ ಈ ಒಂದು ಅದ್ಭುತ ಗಳಿಗೆ ನಾವೀಗ ಸ್ವಲ್ಪ ಹೊತ್ತಲ್ಲಿ ನೋಡಬಹುದು. ಶಿವಲಿಂಗಕ್ಕೆ ಸೂರ್ಯ ರಶ್ಮಿಯ ದರ್ಶನ ಆಗೋದು, ಶಿವಲಿಂಗವನ್ನ ಸಂಪೂರ್ಣವಾಗಿ ಆವರಿಸಿಕೊಂಡು ಆ ಒಂದು ಸಂದರ್ಭ ಶಿವನಿಗೆ ಸೂರ್ಯ ನಮಸ್ಕರಿಸಿ ತನ್ನೆಲ್ಲ ಕರ್ಮಗಳನ್ನ, ಪಾಪಗಳನ್ನ, ಶಾಪಗಳನ್ನ ಬಿಟ್ಟು ಶುಭ ದಾರಿಯೆಡೆಗೆ ಅಂದ್ರೆ ಉತ್ತರಾಯಣದೆಡೆಗೆ ಪಥ ಬದಲಿಸುವಂತಹ ಒಂದು ಶುಭ ಸಂದರ್ಭ. ಇನ್ನು ಇವತ್ತು ಸೂರ್ಯನನ್ನ ಕಣ್ತುಂಬಿಕೊಳ್ಳೋದು ನಿಜಕ್ಕೂ ಕೂಡ ಅಚ್ಚರಿಯ ವಿಚಾರ. ಈಗಾಗಲೇ ಭಕ್ತರೊಬ್ಬರು ಆಗಮಿಸಿರೋರು ಹೇಳಿರುವಂತೆಯೇ ಏನಂದ್ರೆ ಸೂರ್ಯ ರಶ್ಮಿಯನ್ನ ಸಾಕಷ್ಟು ಬಾರಿ ನಾವು ನೋಡಿರ್ತೀವಿ. ಆದ್ರೆ ಇಂತಹ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲೂ ಅದರಲ್ಲೂ ಕೂಡ ದೇವಸ್ಥಾನದ ಒಳಗಡೆ ದೇವರನ್ನ ಸ್ಪರ್ಶಿಸುವಂತಹ, ಶಿವನನ್ನ ಸ್ಪರ್ಶಿಸುವಂತಹ ಆ ಸೂರ್ಯ ರಶ್ಮಿಯನ್ನ ನೋಡೋದೇ ಒಂದು ವಿಶೇಷ, ಹಾಗೆ ವಿಸ್ಮಯ, ಕೌತುಕ ಅಂತ ಭಕ್ತರು ಕೂಡ ಇದೇ ಅಭಿಪ್ರಾಯವನ್ನ ಪಡ್ತಾರೆ. ಇನ್ನು ಗೌತಮ ಮತ್ತು ಭಾರದ್ವಾಜ ಮುನಿಗಳು ಈ ಒಂದು ತಮ್ಮ ತಪೋಶಕ್ತಿಯಿಂದ ನಿರ್ಮಿಸಿದಂತಹ ಈ ಒಂದು ಅದ್ಭುತವಾದಂತಹ ದೇವಾಲಯದಲ್ಲೂ ಕೂಡ ಹಲವು ವಿಶೇಷತೆಗಳಿವೆ ಅಂತ ಹೇಳ್ತಾ ಇದ್ವಿ. ಇದು ಸಂಪೂರ್ಣವಾಗಿ ಗುಹೆಯ ಒಳಗಡೆ ಇರುವಂತಹ ದೇವಾಲಯ. ಇಲ್ಲಿ 2 ಸುರಂಗ ಮಾರ್ಗಗಳಿವೆ, ಅದು ಕೂಡ ಸಾಕಷ್ಟು ವಿಶೇಷತೆಯನ್ನ ಹೊಂದಿರೋದು. ಈ ಗುಹೆಯ ಮೂಲಕ ಗೌತಮ ಮತ್ತೆ ಭಾರದ್ವಾಜ ಮುನಿಗಳು
ಆ ಗುಹೆಯಿಂದ ಅಂದ್ರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಗಂಗಾ ನದಿಯ ತಟದಲ್ಲಿರುವಂತಹ ಶಿವನಿಗೆ ಕಾಶಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಅಲ್ಲಿಂದ ಒಂದು ಗುಹೆಯ ಮುಖಾಂತರ ಮಧ್ಯಾಹ್ನದ ಹೊತ್ತಿಗೆ ಗವಿಗಂಗಾಧರೇಶ್ವರ ಈಗ ನಾವು ನೋಡ್ತಾ ಇರುವಂತಹ ಈ ದೇವಸ್ಥಾನಕ್ಕೆ ತಲುಪಿ ಅಲ್ಲಿ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಿ ಅಭಿಷೇಕವನ್ನ ಸಲ್ಲಿಸಿ ಅದಾದ ನಂತರ ಸಂಜೆಯ ಹೊತ್ತಿಗೆ ಪರ್ವತ ಶ್ರೇಣಿಯಲ್ಲಿರುವಂತಹ ಶಿವಗಂಗೆಗೆ ತಲುಪಿ ಅಲ್ಲಿ ಶಿವನಿಗೆ ಅರ್ಚನೆ ಮಾಡ್ತಾ ಇದ್ರು. ಅಂದ್ರೆ ತ್ರಿಕಾಲ ಪೂಜೆಯನ್ನ ನೆರವೇರಿಸ್ತಾ ಇದ್ರು ಮುನಿಗಳು ಅನ್ನುವಂತಹ ವಿಚಾರ. ಆ ತ್ರಿಕಾಲ ಪೂಜೆಯಲ್ಲಿ ಮಧ್ಯಾಹ್ನದ ಪೂಜೆ ಈ ಗವಿಪುರಂನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿರುವಂತಹ ಗುಹೆಯ ಒಳಗಡೆ ಕುಳಿತಿರುವಂತಹ ಶಿವನಿಗೆ ಸಲ್ತಾ ಇತ್ತು ಅನ್ನುವಂಥದ್ದು ಕೂಡ ತುಂಬಾ ವಿಶೇಷವಾಗಿ ಕಂಡು ಬರ್ತಾ ಇರುವಂತಹ ವಿಚಾರ. ಗೌತಮ ಮತ್ತೆ ಭಾರದ್ವಾಜ ಮುನಿಗಳು ಪ್ರಾತಃ ಕಾಲದಲ್ಲಿ ಕಾಶಿಯಲ್ಲಿ ಶಿವನಿಗೆ ಪೂಜೆ ಸಲ್ಲಿಸ್ತಾರೆ, ಮಧ್ಯಾಹ್ನ ಈ ಗವಿಗಂಗಾಧರೇಶ್ವರ ಶಿವನಿಗೆ ಪೂಜೆ ಸಲ್ಲಿಸ್ತಾರೆ, ಸಂಜೆ ಹೊತ್ತಿಗೆ ಶಿವಗಂಗೆಗೆ ತಲುಪಿ ಅಲ್ಲಿ ಶಿವನಿಗೆ ಪೂಜೆಯನ್ನ ಸಲ್ಲಿಸ್ತಾರೆ. ಅಂತಂದ್ರೆ 3 ಕಾಲ ಕೂಡ ಶಿವನಿಗೆ ಪೂಜೆ ಸಲ್ಲಿಸುವಂತಹ ವಿಚಾರದಲ್ಲಿ ಈ ಗವಿಪುರಂ ಕೂಡ ಸಾಕಷ್ಟು ಮಹತ್ವ ಪಡೆದಿದೆ ಅಂತ. ಹಾಗಾಗಿ 2 ಸುರಂಗಗಳನ್ನ ಕೂಡ ಅಲ್ಲಿ ಒಳಗಡೆ ನೋಡಬಹುದು. ಒಂದು ಕಡೆ ಕಾಶಿಯಿಂದ ಬಂದು ಗವಿಪುರಂಗೆ ಸೇರುವಂತಹ ಸುರಂಗ, ಮತ್ತೊಂದು ಕಡೆ ಗವಿಪುರಂನಿಂದ ಶಿವಗಂಗೆ ಕಡೆಗೆ ಹೋಗುವಂತಹ ಸುರಂಗ ಮಾರ್ಗ. ಈ 2 ಸುರಂಗ ಮಾರ್ಗಗಳು ಕೂಡ ಅಲ್ಲಿ ವಿಶೇಷವಾಗಿ ಕಲ್ಲಿನಿಂದ ನಿರ್ಮಾಣ ಆಗಿರುವಂತವು. ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸುವಂತಹ ಅಮೋಘ ಗಳಿಗೆಗೆ ಇನ್ನು ಕೆಲವೇ ಹೊತ್ತಷ್ಟೇ ಬಾಕಿ ಇದೆ. ಅದರ ಇನ್ನಷ್ಟು ನೇರ ಪ್ರಸಾರವನ್ನ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಬ್ರೇಕ್ ನಂತರ ಮತ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸಲು ಇನ್ನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಅದರ ಸಂಪೂರ್ಣ ನೇರ ಪ್ರಸಾರವನ್ನ ತೋರಿಸ್ತೀವಿ. ಬೆಂಗಳೂರಿನ ಗವಿಪುರಂನ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೌತುಕ ಎದುರಾಗುತ್ತೆ. ಗವಿಗಂಗಾಧರೇಶ್ವರ ದೇವಾಲಯದ ಸಮೀಪ ಭಕ್ತ ಸಾಗರವೇ ನಡೆದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬೆಳಗ್ಗಿನಿಂದಲೇ ಆಗಮಿಸಿ ಈ ಒಂದು ಅದ್ಭುತ ಗಳಿಗೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾಯ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸೂರ್ಯರಶ್ಮಿ ಶಿವಲಿಂಗದ ಸ್ಪರ್ಶ ಮಾಡುತ್ತೆ, ಶಿವಲಿಂಗದವನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ. ಅದನ್ನ ತುಂಬಾ ಶುಭ ಸಂದರ್ಭ, ಅದನ್ನ ಕಣ್ತುಂಬಿಕೊಂಡ್ರೆ ಸಕಲ ಪುಣ್ಯ ಕೂಡ ಪ್ರಾಪ್ತಿ ಆಗತ್ತೆ, ಮೋಕ್ಷ ಲಭ್ಯವಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಹೀಗಾಗಿ ತಾವು ಕೂಡ ಆ ಒಂದು ಪುಣ್ಯದ ಭಾಗವಾಗಬೇಕು ಅಂತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಈಗ ಆಗಮಿಸಿ ಅಲ್ಲಿ ದರ್ಶನವನ್ನ ಪಡ್ಕೊಳ್ತಾ ಇದ್ದಾರೆ. नमो वृद्धाय च संवृद्धने च नमो अग्र्याय च प्रथमाय च नमः आशवेदाधिराय च नमः शीघ्रियाय च शीघ्राय च नमः ऊर्व्याय च वस्वन्याय च नमः क्रोधस्याय च द्वीप्याय च ನಾವೀಗ ದೇವಸ್ಥಾನದ ವಿನ್ಯಾಸವನ್ನ ಕೂಡ ನೋಡಬಹುದು. ಬಹಳ ವೈಜ್ಞಾನಿಕವಾಗಿ ಹಾಗೆ ಬಹಳ ಪೌರಾಣಿಕ ಹಿನ್ನೆಲೆಯುಳ್ಳ ಸಾಕಷ್ಟು ಕಥೆಗಳನ್ನ ಹೊಂದಿರುವಂತಹ ವಿಚಾರಗಳನ್ನ ಹೊಂದಿರುವಂತಹ ದೇವಸ್ಥಾನ ಇದು. ಇದರ ನಿರ್ಮಾಣ ಕೂಡ ಸಾಕಷ್ಟು ವಿಶೇಷವಾಗಿದೆ. ಈಗಾಗಲೇ ಹೇಳಿದಂತೆ ಸಂಪೂರ್ಣವಾಗಿ ಕಲ್ಲಿನಿಂದಲೇ ಆಗಿರುವಂತಹ ದೇವಸ್ಥಾನ ಇದು, ಗುಹೆಯಿಂದ ಆಗಿರುವಂತಹ ದೇವಸ್ಥಾನ ಇದು. ಇನ್ನು ಅದರ ಜೊತೆಗೆ ಇಲ್ಲಿ ಇರುವಂತಹ ಶಿವನ ವಿಗ್ರಹ ಆಗಿರ್ಬೋದು, ಶಿವಲಿಂಗದ ವಿಗ್ರಹ ಆಗಿರಬಹುದು ಅಥವಾ ನಂದಿಯ ವಿಗ್ರಹ ಆಗಿರಬಹುದು, ಯಾವುದು ಕೂಡ ಪ್ರತಿಷ್ಠಾಪನೆ ಮಾಡಿರೋದಲ್ಲ, ಎಲ್ಲವೂ ಕೂಡ ತಾವಾಗೆ ಉದ್ಭವ ಆಗಿರುವಂತದ್ದು. ಅಂದ್ರೆ ಗೌತಮ ಮತ್ತೆ ಭಾರದ್ವಾಜ ಮುನಿಗಳ ತಪೋಬಲದಿಂದ ಉದ್ಭವವಾದಂತಹ ಸ್ವಯಂಭೂ ಲಿಂಗ, ಸ್ವಯಂಭೂ ಮೂರ್ತಿ ನಂದಿ ಅಂತ ಹೇಳಲಾಗುತ್ತೆ. ಇದು ತುಂಬಾ ವಿಶೇಷವಾಗಿರುವಂತಹ ವಿಚಾರ. ಅದರ ಜೊತೆಗೆ ಎಲ್ಲಾ ಶಿವನ ದೇವಾಲಯಗಳು ಉತ್ತರ, ಪೂರ್ವ ಅಥವಾ ಪಶ್ಚಿಮಾಭಿಮುಖವಾಗಿದ್ರೆ ಈ ದೇವಸ್ಥಾನ ಮಾತ್ರ ದಕ್ಷಿಣಾಭಿಮುಖವಾಗಿರುವಂತಹ ದೇವಸ್ಥಾನ. ಇನ್ನು ಆ ದೇವಸ್ಥಾನದಲ್ಲಿರುವಂತಹ ದೊಡ್ಡ ದೊಡ್ಡ ಕಂಬಗಳು ಕೂಡ ಹಲವು ವಿಶೇಷತೆಗಳನ್ನ ಹೊಂದಿರುವಂತಹ ಕಂಬಗಳೇ. ಏಕಶಿಲೆಯಿಂದ ನಿರ್ಮಾಣವಾದಂತಹ ಬೃಹತ್ ಕಂಬವನ್ನ ಕೂಡ ಅಲ್ಲಿ ನೋಡಬಹುದು. ಇನ್ನು 500 ವರ್ಷಗಳ ಹಿಂದೆ ಕೆಂಪೇಗೌಡರು ಇದರ ಜೀರ್ಣೋದ್ಧಾರವನ್ನ ಮಾಡಿದ್ರು ಅಂತ ಕೂಡ ಹೇಳಲಾಗುತ್ತೆ. ಅದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಅಲ್ಲಿವೆ. ಸೂರ್ಯಪಾನ ಹಾಗೆ ಚಂದ್ರಪಾನ ಅನ್ನುವಂತಹ 2 ದೊಡ್ಡ ಚಕ್ರಗಳನ್ನ ಕೂಡ ಅಲ್ಲಿ ಅಳವಡಿಸಲಾಗಿದೆ. ಹೀಗೆ ನಾನಾ ರೀತಿಯ ವಿಶೇಷತೆಗಳನ್ನ ಹೊಂದಿರುವಂತಹ ದೇವಸ್ಥಾನದಲ್ಲಿ ಇವತ್ತು ಮತ್ತೊಂದು ಚಕಿತ ಸಂಭವಿಸುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಕ್ಷಿಣಾಯನದಿಂದ ಉತ್ತರಾಯಣದೆಡೆಗೆ ಸೂರ್ಯ ಸಂಚರಿಸುವಂತಹ ಸಂದರ್ಭ ಏನಿದೆ,
ಅದಕ್ಕೂ ಮೊದಲು ಆ ಉತ್ತರಾಯಣದೆಡೆಗೆ ಕಾಲಿಡುವ ಮೊದಲು ಸೂರ್ಯ ಶಿವನಿಗೆ ನಮಸ್ಕರಿಸ್ತಾನೆ. ಅದು ಕೂಡ ಈ ಗವಿಪುರಂನಲ್ಲಿರುವಂತಹ ಶಿವಲಿಂಗಕ್ಕೆ ನಮಸ್ಕರಿಸಿ ಶಿವನ ಪಾದವನ್ನ ಸ್ಪರ್ಶಿಸಿ ಸಂಪೂರ್ಣವಾಗಿ ಶಿವಲಿಂಗವನ್ನ ಆವರಿಸಿ ನಂತರ ಅಲ್ಲಿಂದ ಸೂರ್ಯ ಪಥವನ್ನ ಬದಲಿಸ್ತಾನೆ ಅನ್ನುವಂತಹ ಅದ್ಭುತವಾದಂತಹ ಒಂದು ಪ್ರತೀತಿ ಕೂಡ ನಾವಿಲ್ಲಿ ಕಾಣಬಹುದು. ಇನ್ನು ವೃಷಭಾವತಿ ನದಿಯ ಉಗಮ ಸ್ಥಳ ಕೂಡ ಇದೇ ಒಂದು ಸ್ಥಳ ಅನ್ನೋದನ್ನು ಕೂಡ ಗಮನಿಸಬೇಕು. ಈ ಗವಿಪುರಂನ ಗವಿ ಗಂಗಾಧರೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಒಂದು ಸಣ್ಣ ನೀರಿನ ಕುಂಡ ಇದೆ. ಅದೇ ವೃಷಭಾವತಿ ನದಿಯ ಉಗಮ ಸ್ಥಾನ. ಶಿವನ ಸಮೀಪ ಗಂಗೆ ಹರಿತಾ ಇರ್ತಾಳೆ ಸದಾ ಅಂತ ಹೇಳ್ತಾ ಇರ್ತೀವಿ. ಸೊ ಆ ಶಿವಲಿಂಗದ ಸಮೀಪ ವೃಷಭಾವತಿ ನದಿಯ ಮೂಲ ಉಗಮ ಸ್ಥಾನ ಇದೆ. ಅಲ್ಲಿಂದ ಗುಪ್ತಗಾಮಿನಿಯಾಗಿ ಹರಿಯುವಂತಹ ವೃಷಭಾವತಿ ನದಿ ನಂತರ ರಾಮನಗರದಲ್ಲಿ ಬಹಿರ್ಗಾಮಿನಿ ಆಗ್ತಾಳೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ವೃಷಭಾವತಿ ನದಿಯ ಉಗಮ ಸ್ಥಾನ ಗಂಗೆಯನ್ನ ತನ್ನ ಒಡಲಲ್ಲಿ ಇಟ್ಟುಕೊಂಡಿರುವಂತಹ ಶಿವಲಿಂಗಕ್ಕೆ ಈಗ ಸೂರ್ಯ ರಶ್ಮಿ ಅಗ್ನಿದೇವ ಸೂರ್ಯನ ರೂಪದಲ್ಲಿ ಬಂದು ಶಿವಲಿಂಗವನ್ನ ದರ್ಶನ ಮಾಡುವಂತಹ ಶಿವಲಿಂಗದ ಪಾದಕ್ಕೆ ನಮಸ್ಕರಿಸುವಂತಹ ಒಂದು ಅದ್ಭುತವಾದಂತಹ ವಿಸ್ಮಯಕಾರಿ ಗಳಿಗೆಗೆ ಈಗ ಇಡೀ ಬೆಂಗಳೂರಿನ ಜನತೆ ತುಂಬಾ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದರಲ್ಲೂ ಕೂಡ ಶಿವನ ಭಕ್ತರಿಗೆ ಇದೊಂದು ಪುಣ್ಯ ಕಾಲ. ಮೋಕ್ಷವನ್ನ ಪಡೆದುಕೊಳ್ಳೋದಿಕ್ಕೆ ತಾವು ಮಾಡಿರುವಂತಹ ಎಲ್ಲಾ ಪಾಪ ಕರ್ಮಗಳನ್ನ ಕಳೆದುಕೊಳ್ಳೋದಿಕ್ಕೆ ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಂಡ್ರೆ ಸಾಕು ಅಂತ ಬಲ್ಲವರು ಹೇಳ್ತಾರೆ. ಇನ್ನು ಇಲ್ಲಿ ಶಿವನ ದರ್ಶನ ಮಾತ್ರವಲ್ಲ, ಶಿವನ ಬಲಭಾಗದಲ್ಲಿ ಪಾರ್ವತಿ ದೇವಿಯ ಮೂರ್ತಿ ಕೂಡ ಇದೆ. ಪಾರ್ವತಿ ದೇವಿಯ ದರ್ಶನ ಕೂಡ ಆಗತ್ತೆ. ಅಷ್ಟು ಮಾತ್ರವಲ್ಲ, ಕಾಳ ಭೈರವ ಮೂರ್ತಿ, ವೀರಭದ್ರ ಸ್ವಾಮಿ, ಲಕ್ಷ್ಮೀನಾರಾಯಣರ ದರ್ಶನ ಕೂಡ ಆಗತ್ತೆ. ಶಿವ ಮತ್ತೆ ಪಾರ್ವತಿ ಜೊತೆಗೆ ಅವರ ಸಂಪೂರ್ಣ ಪರಿವಾರದ ದರ್ಶನ ಕೂಡ ಈ ದೇವಸ್ಥಾನದಲ್ಲಿ ಆಗತ್ತೆ. ಇನ್ನು ಋಷಿಗಳು ತಮ್ಮ ತಪೋಶಕ್ತಿಯಿಂದ ನಿರ್ಮಾಣ ಮಾಡಿದಂತಹ ವಿಶೇಷವಾದಂತಹ ಸಾನ್ನಿಧ್ಯ. ಈಗಾಗಲೇ ಹೇಳಿದಂತೆ ದೇಗುಲದ ಒಳಗಡೆ 2 ಸುರಂಗ ಮಾರ್ಗಗಳಿವೆ ಅಂತ ಕೂಡ ಹೇಳಿದ್ವಿ. ಆ ಮಾರ್ಗದ ಮೂಲಕ ಕಾಶಿಯಿಂದ ಬರ್ತಾ ಇದ್ದಂತಹ ಗೌತಮ ಮತ್ತೆ ಭಾರದ್ವಾಜ ಮುನಿಗಳು ಬೆಳಗ್ಗೆ ಕಾಶಿಯಲ್ಲಿ ಪೂಜೆಯನ್ನ ಸಲ್ಲಿಸಿ ಶಿವನಿಗೆ, ಮಧ್ಯಾಹ್ನ ಗವಿಪುರಂನ ಗಂಗಾಧರೇಶ್ವರನಿಗೆ ಪೂಜೆಯನ್ನ ಸಲ್ಲಿಸಿ ಸಾಯಂಕಾಲ ಅಂದ್ರೆ ಸೂರ್ಯಾಸ್ತದ ಸಮಯದಲ್ಲಿ ಶಿವಗಂಗೆಗೆ ತೆರಳಿ ಅಲ್ಲಿ ಶಿವನಿಗೆ ನಮಸ್ಕರಿಸ್ತಾ ಇದ್ರು ಅನ್ನುವಂತಹ ಒಂದು ಅದ್ಭುತವಾದಂತಹ ಪೌರಾಣಿಕ ಕಥೆಯನ್ನ ಕೂಡ ನಾವಿಲ್ಲಿ ಕಾಣಬಹುದು. रक्षाचनो अनिजदेव शर्म यक्षद्विमरः स्तुभिश्रुतं गर्तसदं विमानं मृगन्न भीमौपाक्तमग्नम्. ಇನ್ನು ಶಿವನಿಗೆ ಯಾವ ರೀತಿಯ ಅಲಂಕಾರ ಬೇಕು, ಅಭಿಷೇಕ ಬೇಕು ಎಲ್ಲವನ್ನ ಕೂಡ ಸೂರ್ಯರಶ್ಮಿ ಆಗಮಿಸುವ ಮೊದಲೇ ನೆರವೇರಿಸಲಾಗುತ್ತೆ. ಅದಾದ ನಂತರ ಸೂರ್ಯರಶ್ಮಿ ಗೋಚರಿಸುವಂತಹ ಆ ಒಂದು ಕ್ಷಣ ಏನಿದೆ ಅಲ್ಲಿ ಸಂಪೂರ್ಣವಾಗಿ ಶಿವನನ್ನ ನಿರಾಭರಣನನ್ನಾಗಿ ಮಾಡಲಾಗುತ್ತೆ. ನಂತರ ಆ ಸೂರ್ಯರಶ್ಮಿ ಆಗಮಿಸಿ ಶಿವನನ್ನ ಆವರಿಸಿಕೊಳ್ಳುವಂತಹ ಕ್ಷಣ ಏನಿದೆ ಆಗ ಶಿವನಿಗೆ ತಾಪ ಹೆಚ್ಚಾಗಬಾರ್ದು ಅನ್ನೋ ಕಾರಣಕ್ಕೆ ಆಗ ಅಭಿಷೇಕವನ್ನ ನೆರವೇರಿಸಲಾಗುತ್ತೆ. ಅದಕ್ಕೂ ಮುಂಚೆ ಶಿವಲಿಂಗ ಹಾಗೆ ಗರ್ಭಗುಡಿಯ ಸುತ್ತಮುತ್ತ ಶುಚಿಗೊಳಿಸುವಂತಹ ಕೆಲಸ ಕೂಡ ನಡೆಯುತ್ತೆ. ಜೊತೆಗೆ ಶಿವನಿಗೆ ಪ್ರಿಯವಾದಂತಹ ಹಲವು ಸ್ತೋತ್ರಗಳನ್ನು ಕೂಡ ಪಠಿಸಲಾಗುತ್ತೆ. अस्मिन् महत्यर्णवें करिष्ये प्रवाहति नीलग्रीवाश्रितिगन्धाः शर्वा अधक्षमादाः नीलग्रीवाश्रितिगन्धादिवगं रुद्रापश्रिताः ये वृक्षेषु संस्कृतिता नीलग्रीवाविलोहिताः ये भूतानामधिपतयो विशालसकवर्तिनः ये अन्येषु विद्युत्तिपात्रेषु विपदोदरादे ये पदाम् अधिरक्षय ऐलप्रदायज्ञलः ये तीर्थानि प्रचरन्ति श्रावन्तो निषज्ञः एकं कृष्णपूयां कृष्णजोत्साहकृते तेषां शास्त्रयोजने शिवा Shiva
ಈಗ ಸೂರ್ಯರಶ್ಮಿ ಇನ್ನು ಕೆಲವೇ ಕ್ಷಣದಲ್ಲಿ ಶಿವಲಿಂಗವನ್ನ ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತೆ. ಅದಕ್ಕೂ ಮುಂಚೆ ಈಗ ಸ್ವಯಂಭೂ ಮೂರ್ತಿ ನಂದಿಯನ್ನ ಈಗ ಸ್ಪರ್ಶಿಸಿರುವಂತಹ ದೃಶ್ಯವನ್ನು ಕೂಡ ನಾವು ನೋಡಬಹುದು. ಮೊದಲಿಗೆ ನಂದಿಯ ಸ್ಪರ್ಶ ಮಾಡಿ ನಂತರ ಹಂತ ಹಂತವಾಗಿ ಶಿವಲಿಂಗವನ್ನ ಆವರಿಸಿಕೊಳ್ಳುವಂತಹ ದೃಶ್ಯವನ್ನ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಗಮನಿಸಬಹುದು. ಈಗಾಗಲೇ ದೊಡ್ಡ ಕಿಟಕಿಯ ಮೂಲಕ ಪ್ರವೇಶ ದ್ವಾರದ ಮೂಲಕ ಆಗಮಿಸಿದಂತಹ ಸೂರ್ಯರಶ್ಮಿ ಸಣ್ಣ ಕಿಟಕಿಯ ಮೂಲಕ ಅಂತರ್ದ್ವಾರದ ಮೂಲಕ ಈಗ ನಂದಿಯ ಪ್ರವೇಶ ಆಗಿದೆ. ಇನ್ನು ಅಲ್ಲಿಂದ ನಂದಿಯ ಶೃಂಗಗಳ ಮೂಲಕ ಹಾದು ಪಾಣಿಪೀಠವನ್ನ ತಲುಪತ್ತೆ, ಶಿವನ ಪಾದವನ್ನ ಅಲಂಕರಿಸುತ್ತೆ. ಅದಾದ ನಂತರ ಸಂಪೂರ್ಣ ಶಿವಲಿಂಗವನ್ನ ಆವರಿಸಿಕೊಳ್ಳುತ್ತೆ. ಆ ಸಂದರ್ಭ ಶಿವಲಿಂಗ ಸಂಪೂರ್ಣ ಸ್ವರ್ಣಮಯವಾಗಿ ಹೊಳಿತಾನೆ. ಅಂದ್ರೆ ಸೂರ್ಯನ ಸ್ಪರ್ಶದಿಂದ ಶಿವಲಿಂಗದ ಸೌಂದರ್ಯ ಇನ್ನಷ್ಟು ಇಮ್ಮಡಿಯಾಗತ್ತೆ. ಅಷ್ಟು ಮಾತ್ರವಲ್ಲ, ಸೂರ್ಯ ತನ್ನೆಲ್ಲ ಪಾಪ ಕರ್ಮಗಳನ್ನ ಅಲ್ಲೇ ಬಿಟ್ಟು, ತನ್ನೆಲ್ಲ ಬಲಹೀನತೆಗಳನ್ನ ಬಿಟ್ಟು, ತಾನು ನಿರ್ಲಿಪ್ತನಾಗಿರೋದನ್ನ, ತಾನು ನಿಶಕ್ತಿಯಾಗಿರೋದನ್ನ ಶಿವನಿಗೆ ಸಮರ್ಪಿಸಿ ಅಲ್ಲಿಂದ ಶಕ್ತಿಯನ್ನ ಪಡೆದು ಶುಭ ಕಾಲಕ್ಕೆ, ಶುಭ ಮಾರ್ಗದೆಡೆಗೆ, ಉತ್ತರಾಯಣದೆಡೆಗೆ ಸಂಚರಿಸುವಂತಹ ಅದ್ಭುತವಾದಂತಹ ಕ್ಷಣ ಅದು. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇನ್ನು ಕೆಲವೇ ನಿಮಿಷಗಳಷ್ಟೇ ಬಾಕಿ ಇರೋದು. 5:19 ಅಂತ ಅಂದಾಜು ಮಾಡಲಾಗ್ತಾ ಇದೆ. 1-2 ನಿಮಿಷ ಮೊದಲಾದ್ರೂ ಆಗಬಹುದು. ಯಾಕಂದ್ರೆ ಈಗಾಗಲೇ ನಂದಿಯ ವಿಗ್ರಹವನ್ನ ಸೂರ್ಯರಶ್ಮಿ ಸ್ಪರ್ಶ ಮಾಡಿದೆ. ಇನ್ನು ಶಿವನಂತೆ ನಂದಿ ಕೂಡ ಅಲ್ಲಿ ಉದ್ಭವ ಮೂರ್ತಿ. ಗೌತಮ ಮತ್ತೆ ಭಾರದ್ವಾಜ ಮುನಿಗಳ ತಪೋಬಲದಿಂದ ನಿರ್ಮಾಣವಾದಂತಹ ಸ್ವಯಂ ಸೃಷ್ಟಿಯಾದಂತಹ ನಂದಿಯ ಮೂರ್ತಿ ಕೂಡ ಹಲವು ವಿಶೇಷತೆಗಳನ್ನ ಹೊಂದಿದೆ. ನಂದಿ ಕೂಡ ಸಾಕಷ್ಟು ಶಕ್ತಿಶಾಲಿ. ಯಾಕಂದ್ರೆ ಶಿವನನ್ನ ತಲುಪಬೇಕು ಅಂತಂದ್ರೆ ನಂದಿಯ ಮುಖಾಂತರ ತಲುಪಬೇಕು. ಈ ಒಂದು ಕೋರಿಕೆಯನ್ನ, ಈ ಒಂದು ಬೇಡಿಕೆಯನ್ನ ನಂದಿ ಶಿವ ಪಾರ್ವತಿಯರಲ್ಲಿ ಇರ್ತಾನೆ ಅನ್ನುವಂಥದ್ದು ಕೂಡ ಪ್ರತೀತಿ. ಇನ್ನು ನಾವೀಗ ನೋಡಬಹುದು ತ್ರಿಶೂಲದ ಒಂದು ದೃಶ್ಯ ಕೂಡ. ಅಂದ್ರೆ ಈಗಾಗಲೇ ಹೇಳಿದಂತೆ ವಿಶೇಷವಾಗಿ ದೇವಸ್ಥಾನವನ್ನ ನಿರ್ಮಾಣ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಇದರಲ್ಲಿ ತ್ರಿಶೂಲ ಮತ್ತೆ ಡಮರುಗದ ನಿರ್ಮಾಣ ಕೂಡ ನಾವು ನೋಡಬಹುದು. ತ್ರಿಶೂಲ ಯಾವ ರೀತಿ ನಿರ್ಮಿಸಿದ್ದಾರೆ, ಬೃಹತ್ ತ್ರಿಶೂಲ ಅಂತ. ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿದಂತಹ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಸಂಪೂರ್ಣ ಶಿವಮಯವನ್ನಾಗಿ ಇರುವಂತಹ ವಾತಾವರಣವನ್ನ ಸೃಷ್ಟಿ ಮಾಡಲಾಗಿದೆ. ಅದರಲ್ಲಿ ಸೂರ್ಯಪಾನ, ಚಂದ್ರಪಾನ ಜೊತೆಗೆ ತ್ರಿಶೂಲ ಮತ್ತೆ ಡಮರುಗವನ್ನ ಕೂಡ ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಲ್ಲಿನ ಕಂಬಗಳು ಕೂಡ ಸಾಕಷ್ಟು ವಿಶೇಷತೆಯನ್ನ ಹೊಂದಿರುವಂತಹ ಕಂಬಗಳು. ಒಂದೇ ಕಲ್ಲಿನಿಂದ ಒಂದು ಏಕಶಿಲಾ ಕಂಬವನ್ನ ನಿರ್ಮಾಣ ಮಾಡಲಾಗಿದೆ. 500 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿರೋದು ಏಕಶಿಲಾ ಕೆತ್ತನೆ. 2 ಒತ್ತಡದಲ್ಲಿ ಬೃಹತ್ ಶಿಲೆಯನ್ನ ನಿರ್ಮಾಣ ಮಾಡಿರೋದು, ನಿಲ್ಲಿಸಿರೋದು. ಭಾರದ್ವಾಜ ಮತ್ತೆ ಗೌತಮ ಮುನಿಗಳ ತಪೋಬಲದಿಂದ ನಿರ್ಮಾಣವಾದಂತಹ ವಿಶೇಷವಾದ ದೇವಸ್ಥಾನವನ್ನ ಕೆಂಪೇಗೌಡರ ಕಾಲದಲ್ಲಿ ಅದನ್ನ ವಿಶೇಷವಾಗಿ ಜೀರ್ಣೋದ್ಧಾರ ಕೂಡ ಮಾಡಲಾಯಿತು. ಇನ್ನು ಪ್ರದೋಷ ಸಮಯ, ಸೂರ್ಯಾಸ್ತ ಸಮಯದಲ್ಲಿ ಪಾರ್ವತಿ ಮತ್ತೆ ಪರಮೇಶ್ವರ ಕೈಲಾಸದಲ್ಲಿ ಕುಳಿತಿರ್ತಾರೆ. ಆಗ ನಂದಿ ಬಂದು ಪಾರ್ವತಿ ಪರಮೇಶ್ವರರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಯಾರು ನನ್ನ ಶೃಂಗಗಳ ಮೂಲಕ, ನನ್ನ ಶೃಂಗಗಳ ಮಧ್ಯದಿಂದ ನಿನ್ನ ದರ್ಶನ ಮಾಡ್ತಾರೋ ಅವರಿಗೆ ಮೋಕ್ಷ ಸಿಗುವಂತೆ ಮಾಡು ಅನ್ನುವಂತಹ ವಿಚಾರ. ಹಾಗೆ ಪಾರ್ವತಿ ಪರಮೇಶ್ವರರ ನಿಜವಾದ ದರ್ಶನ ಭಾಗ್ಯ ಸಿಕ್ಕಷ್ಟು ಪುಣ್ಯ ಸಿಗುವಂತೆ ಮಾಡು ಅಂತ ನಂದಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಆಗ ಶಿವ ಕೂಡ ಅಸ್ತು ಅಂತ ಹೇಳ್ತಾನೆ. ಹಾಗಾಗಿ ಯಾರೇ ಆಗ್ಲಿ ನಂದಿಯ ಮೂಲಕವೇ ಶಿವನ ದರ್ಶನ ಅಲ್ಲಿ ಮಾಡಬೇಕಾಗತ್ತೆ. ಅಷ್ಟು ಮಾತ್ರವಲ್ಲ, ಸೂರ್ಯರಶ್ಮಿ ಕೂಡ ಹಾದು ಹೋಗುವಂತಹ ಸಮಯ ಕೂಡ ಸೂರ್ಯ ಶಿವನ ದರ್ಶನ ಮಾಡಬೇಕಾದ್ರೂ ಕೂಡ ನಂದಿಯ ಶೃಂಗಗಳ ಮುಖಾಂತರವೇ, ನಂದಿಯ ಶೃಂಗಗಳ ಮಧ್ಯಭಾಗದಲ್ಲೇ ಶಿವನ ಪಾದವನ್ನ ತಲುಪಬೇಕಾಗತ್ತೆ. ಇದು ತುಂಬಾ ಅಚ್ಚರಿಗೆ ಹಾಗೆ ವಿಸ್ಮಯಕ್ಕೆ ಕಾರಣ ಆಗಿರುವಂತಹ ವಿಚಾರ. नमो भवाय च रुद्राय च नमः शर्वाय च पशुपतये च नमः श्रीरङ्गदेवाय च श्रीकण्ठाय च नमः तावत्रिवे व्यक्तकेशाय च नमः तान्ताय च नमः नमो गिरिशाय च श्रीकृष्णाय च नमः वेगस्थवाय च मते नमो हर्षाय च वामनाय च नमः हरे नमः श्रीयसे च नमः वृद्धाय च संवर्धाय च नमः
ದೃಶ್ಯಗಳಲ್ಲಿ ಸೂರ್ಯರಶ್ಮಿ ಸಂಪೂರ್ಣವಾಗಿ ಶಿವಲಿಂಗವನ್ನ ಆವರಿಸಿಕೊಳ್ಳುತ್ತೆ. ಸೂರ್ಯ ರಶ್ಮಿ ಶಿವನನ್ನ ಚುಂಬಿಸುವಂತಹ ಅದ್ಭುತವಾದ ಅಮೋಘವಾದ ಕ್ಷಣಕ್ಕೆ ಭಕ್ತರೆಲ್ಲರೂ ಕೂಡ ಕಾತರರಾಗಿ ಕಾಯ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಹಲವಾರು ರೀತಿ ಅರ್ಚನೆಗಳನ್ನ ಸ್ತೋತ್ರಗಳನ್ನ ಪಠಿಸಲಾಗ್ತಾ ಇದೆ. ಶಿವನಿಗೆ ವಿಶೇಷವಾದ ಅಭಿಷೇಕಗಳನ್ನ ಹಾಗೆ ಪೂಜೆಗಳನ್ನ ನೆರವೇರಿಸಲಾಗ್ತದೆ. ಬೆಳಗ್ಗೆಯಿಂದ ಕೂಡ ಗವಿಪುರಂನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾದ ಸೇವೆಗಳೇ ನಡೀತಾ ಇವೆ. ಇವತ್ತು ಶಿವನ ದರ್ಶನ ಮಾಡಿದ್ರೆ ಪುಣ್ಯಪ್ರದ, ಹಾಗೆ ಸೂರ್ಯರಶ್ಮಿ ಶಿವನನ್ನ ಸ್ಪರ್ಶಿಸುವಂತಹ ಆ ಒಂದು ದೃಶ್ಯವನ್ನ ಕಣ್ತುಂಬಿಕೊಂಡ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ಪ್ರತೀತಿ ಇದೆ. ಹೀಗಾಗಿ ಈ ಒಂದು ಶುಭ ಗಳಿಗೆಗೆ ಸಾಕ್ಷಿಯಾಗೋದಕ್ಕೆ ಬೆಂಗಳೂರು ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಿಂದ ಆಗಮಿಸಿರುವಂತಹ ಭಕ್ತರು ಈಗ ಅಲ್ಲಿ ಕಾಯ್ತಾ ಇದ್ದಾರೆ. ಇನ್ನು ಭಕ್ತರಿಗೆ ಈ ಒಂದು ಸ್ವರ್ಣ ಗಳಿಗೆಯನ್ನ ಕಣ್ತುಂಬಿಕೊಳ್ಳೋದಕ್ಕೋಸ್ಕರ ಬೃಹತ್ ಪರದೆಗಳನ್ನ ಕೂಡ ಮಾಡಲಾಗಿದೆ. ಬೃಹತ್ ಪರದೆಗಳನ್ನ ಅಳವಡಿಸಿ ಅದರ ಮೂಲಕ ಕೂಡ ನೇರ ಪ್ರಸಾರವನ್ನ ವೀಕ್ಷಿಸಬಹುದು. ನಾವೀಗ ನೋಡ್ತಾ ಇದ್ದೀವಿ, ನಂದಿಯ ಮೂಲಕ, ಸ್ವಯಂಭೂ ಮೂರ್ತಿ ನಂದಿಯ ಮೂಲಕ ಶಿವಲಿಂಗವನ್ನ ಸ್ಪರ್ಶಿಸೋದಿಕ್ಕೆ ಸೂರ್ಯರಶ್ಮಿ ಇನ್ನು ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಹಂತ ಹಂತವಾಗಿ ಸೂರ್ಯರಶ್ಮಿ ಶಿವನನ್ನ ಆವರಿಸಿಕೊಳ್ಳುವಂತಹ ದೃಶ್ಯವನ್ನ ನಾವೀಗ ನೋಡಬಹುದು. ನಂದಿಯ ಶೃಂಗದ ಮೂಲಕ ಸೂರ್ಯರಶ್ಮಿ ಈಗ ಶಿವನ ಸ್ಪರ್ಶ ಮಾಡೋದಕ್ಕೆ ಕೆಲವೇ ಕ್ಷಣಗಳಷ್ಟೇ ಬಾಕಿ ಇದೆ. ಈಗಾಗಲೇ ನಂದಿಯನ್ನ ತಲುಪಿರುವಂತಹ ಸೂರ್ಯರಶ್ಮಿ ಈಗ ಶಿವಲಿಂಗವನ್ನ ಆವರಿಸಿಕೊಳ್ಳುತ್ತೆ. ನಿಜಕ್ಕೂ ಕೂಡ ತುಂಬಾ ಅದ್ಭುತವಾದಂತಹ, ತುಂಬಾ ವಿಸ್ಮಯಕಾರಿಯಾದಂತಹ ಗಳಿಗೆ ಇದು. ಅಮೋಘವಾದ ದೃಶ್ಯ, ಕಣ್ಣಿಗೆ ಹಬ್ಬ ಕೊಡುವಂತಹ ದೃಶ್ಯ. ಅದರಲ್ಲೂ ಕೂಡ ಈ ರೀತಿ ಪ್ರಕೃತಿಯ ಒಂದು ವೈಶಿಷ್ಟ್ಯ ಏನಿದೆ, ಈ ರೀತಿ ಕೂಡ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿಯಾಗಿರುವಂತಹ ದೃಶ್ಯ ಇದು. ದೇವರ ಬಗೆಗಿನ ನಾನಾ ಕಥೆಗಳಿಗೆ, ನಾನಾ ನಂಬಿಕೆಗಳಿಗೆ ಇನ್ನಷ್ಟು ಇಂಬು ಕೊಡುವಂತಹ, ಇನ್ನಷ್ಟು ಮಹತ್ವ ಕೊಡುವಂತಹ ಘಟನೆ ಈಗ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ, ಸ್ವಲ್ಪ ಹೊತ್ತಲ್ಲಿ ಈಗ ಸೂರ್ಯರಶ್ಮಿ ಶಿವಲಿಂಗವನ್ನ ಸಂಪೂರ್ಣ ಆವರಿಸಿಕೊಳ್ಳುತ್ತೆ. ಆಗ ಇಡೀ ಶಿವಲಿಂಗ ಸ್ವರ್ಣ ಲಿಂಗದಂತೆ ಭಾಸವಾಗುತ್ತೆ. ಅಷ್ಟೊಂದು ಸುಂದರವಾಗಿ ಶಿವ ಕಂಗೊಳಿಸ್ತಾನೆ. ಆ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಎಲ್ಲರೂ ಕೂಡ ಈಗ ಕಾಯ್ತಾ ಇದ್ದಾರೆ. ನಾವೀಗ ನೋಡಬಹುದು ಸೂರ್ಯರಶ್ಮಿ ಗರ್ಭಗುಡಿಯ ಪ್ರವೇಶ ಮಾಡ್ತಾ ಇರುವಂತಹ ದೃಶ್ಯ. ಅಲ್ಲಿ ದೇವಸ್ಥಾನದಲ್ಲಿರುವಂತಹ ದೊಡ್ಡ ಆರ್ಚ್ ಏನಿದೆ ಅದರ ಮೂಲಕ ಪ್ರವೇಶ ದ್ವಾರವನ್ನ ಸ್ಪರ್ಶಿಸಿ ನಂತರ ಅದರ ಮೂಲಕ ಹಾದು ಬಂದಂತಹ ಸೂರ್ಯ ಕಿರಣ ಅಂತರ್ದ್ವಾರಕ್ಕೆ ಬಂದು ಅಲ್ಲಿಂದ ನಂದಿಯ ಶೃಂಗಗಳ ಮೂಲಕ ಹಾದು ಬಂದಂತಹ ಸೂರ್ಯ ಕಿರಣ ಈಗ ಪಾಣಿಪೀಠವನ್ನ ಆವರಿಸಿಕೊಳ್ತಾ ಇರುವಂತಹ ಕ್ಷಣ ಇದು. ಸೂರ್ಯರಶ್ಮಿ ನಂದಿಯ ಕೊಂಬುಗಳ ಮಧ್ಯದಿಂದ ಶಿವನ ಪಾದವನ್ನ ಮೊದಲಿಗೆ ಸ್ಪರ್ಶಿಸುತ್ತೆ, ಪಾಣಿಪೀಠವನ್ನ ಸ್ಪರ್ಶಿಸುತ್ತೆ, ನಂತರ ಇಡೀ ಶಿವಾಲಯವನ್ನ ಆವರಿಸಿಕೊಳ್ಳುತ್ತೆ, ಗರ್ಭಗುಡಿಯನ್ನ ಪ್ರವೇಶ ಮಾಡುತ್ತೆ. ಗುಹೆಯ ಒಳಗಡೆ ಹಂತ ಹಂತವಾಗಿ ಸೂರ್ಯರಶ್ಮಿ ಯಾವ ರೀತಿ ಆವರಿಸ್ತಾ ಇದೆ ಅನ್ನೋದನ್ನ ಕೂಡ ನಾವೀಗ ನೋಡಬಹುದು. ಇನ್ನು ಆ ದ್ವಾರದ ಮೂಲಕ ಸೂರ್ಯ ಒಳಗಡೆ ಬರ್ತಾನೆ. ದೊಡ್ಡ ಕಿಟಕಿಗೆ ಇನ್ನು ಸರಳು ಹಾಕಲಾಗಿದೆ. ಅದರ ಮೂಲಕ ಪ್ರವೇಶ ದ್ವಾರದ ಮೂಲಕ ಅಂತರ್ದ್ವಾರಕ್ಕೆ ಬಂದು ಸಣ್ಣ ಕಿಟಕಿಗೆ ಬಂದು ಅಲ್ಲಿಂದ ನಂದಿಯ ಕೊಂಬುಗಳ ಮೂಲಕ ಸುಮಾರು 2 ರಿಂದ 5 ನಿಮಿಷಗಳ ಕಾಲ ಸೂರ್ಯರಶ್ಮಿ ಶಿವನ ಪಾದವನ್ನ ಸ್ಪರ್ಶಿಸುತ್ತೆ. ಸ್ವಾಮಿಯ ಪಾದವನ್ನ ಸ್ಪರ್ಶಿಸಿ ಸ್ವಾಮಿಗೆ ನಮಿಸಿ ಅಲ್ಲಿಂದ ಸೂರ್ಯ ಪಥ ಬದಲಿಸ್ತಾನೆ ಅನ್ನುವಂತಹ ಒಂದು ಪ್ರತೀತಿ. ಆ ಒಂದು ಕ್ಷಣವನ್ನ ನಾವೀಗ ನೋಡ್ತಾ ಇರಬಹುದು. ಉತ್ತರಾಯಣಕ್ಕೆ ತೆರಳುವಂತಹ ಸಂದರ್ಭದಲ್ಲಿ ಈಗ ನಾವು ನೋಡಬಹುದು ಪಾಣಿಪೀಠವನ್ನ ಸ್ಪರ್ಶಿಸ್ತಾ ಇರುವಂತಹ ದೃಶ್ಯ. ಗರ್ಭಗುಡಿಯ ಒಳ ಪ್ರವೇಶ ಆಯಿತು. ಈಗ ಸೂರ್ಯರಶ್ಮಿ ಆಗಮಿಸಿ ಆಯಿತು. ಶಿವಲಿಂಗದ ಪಾದದ ಸ್ಪರ್ಶ ಆಯಿತು. ಇನ್ನು ಸ್ವಲ್ಪ ಕ್ಷಣಗಳಲ್ಲಿ 5:19 ಸಮಯ. ಈಗ ಸ್ವಲ್ಪ ನಿಮಿಷದಲ್ಲಿ, ಇನ್ನು ಕೆಲವೇ ನಿಮಿಷದಲ್ಲಿ ಈಗ ಸಂಪೂರ್ಣ ಸೂರ್ಯರಶ್ಮಿ ಸಂಪೂರ್ಣ ಶಿವಲಿಂಗವನ್ನ ಆವರಿಸಿಕೊಳ್ಳುತ್ತೆ. ಈ ಸಂದರ್ಭ ಶಿವನಿಗೆ ವಿಶೇಷ ಅಭಿಷೇಕವನ್ನ ಮಾಡೋದನ್ನ ಕೂಡ ನಾವು ನೋಡಬಹುದು. ಯಾಕಂತಂದ್ರೆ ಸೂರ್ಯರಶ್ಮಿ ಪ್ರವೇಶ ಮಾಡಿದಾಗ ಉತ್ಪತ್ತಿಯಾಗುವಂತಹ ಶಾಖವನ್ನ ತಂಪು ಮಾಡೋದಿಕ್ಕೆ ಅಂತ ಅಭಿಷೇಕವನ್ನ ಮಾಡಲಾಗುತ್ತೆ. ನಾವೀಗ ನೋಡ್ತಾ ಇದ್ದೀವಿ ಶಿವಲಿಂಗಕ್ಕೆ ದರ್ಶನ ಆಗ್ತಾ ಇರೋದು. ಶಿವಲಿಂಗದ ಮೇಲೆ ಸೂರ್ಯರಶ್ಮಿ ಬೀಳ್ತಾ ಇರುವಂತಹ ದೃಶ್ಯ. ಆ ಸಂದರ್ಭ ಹೊನ್ನಿನ ಲಿಂಗದಂತೆ ಶಿವಲಿಂಗ ಕಂಗೊಳಿಸ್ತಾ ಇರುವಂತಹ ದೃಶ್ಯ. ಹಂತ ಹಂತವಾಗಿ ಸೂರ್ಯರಶ್ಮಿ ಮೇಲೇರ್ತಾ ಇರುವಂತಹ ದೃಶ್ಯವನ್ನ ಕೂಡ ನಾವು ನೋಡಬಹುದು. ಇನ್ನು ಶಿವನಿಗೆ ಸಂಪೂರ್ಣ ಸೂರ್ಯರಶ್ಮಿ ಸ್ಪರ್ಶ ಆಗುವ ಸಂದರ್ಭ ಯಾವುದೇ ರೀತಿಯ ಅಲಂಕಾರ ಕೂಡ ಮಾಡಲಾಗುವುದಿಲ್ಲ. ಯಾಕಂದ್ರೆ ಸಂಪೂರ್ಣವಾಗಿ ಸೂರ್ಯರಶ್ಮಿ ಸ್ಪರ್ಶ ಆಗ್ಬೇಕು ಅನ್ನೋ ಕಾರಣಕ್ಕೆ ಯಾವುದೇ ಅಲಂಕಾರ ಮಾಡೋದಿಲ್ಲ. ಆದ್ರೆ ಆಗ ಉತ್ಪತ್ತಿಯಾಗುವಂತಹ ಶಾಖವನ್ನ ಕಡಿಮೆಗೊಳಿಸೋದಕ್ಕೋಸ್ಕರ ಅಭಿಷೇಕವನ್ನ ಮಾಡಲಾಗುತ್ತೆ. ಈಗಾಗಲೇ ಹೇಳಿದಂತೆ ವಿಷ್ಣು ಅಲಂಕಾರ ಪ್ರಿಯ, ಶಿವ ಅಭಿಷೇಕ ಪ್ರಿಯ. ಶಿವನಿಗೆ ಅಭಿಷೇಕಗಳಂದ್ರೆ ತುಂಬಾ ಪ್ರಿಯ. ಹೀಗಾಗಿ ಶಿವನನ್ನ ಒಲಿಸಿಕೊಳ್ಬೇಕು ಅಂದ್ರೆ ಅಭಿಷೇಕಗಳನ್ನ ಮಾಡಬೇಕು. ಹೀಗಾಗಿ ಈ ಒಂದು ಶುಭ ಸಂದರ್ಭ ಶಿವನಿಗೆ ಅಭಿಷೇಕ ಮಾಡಿ ಶಿವನನ್ನ ಒಲಿಸಿಕೊಂಡ್ರೆ ಇನ್ನಷ್ಟು ಪುಣ್ಯ ಪ್ರಾಪ್ತಿಯಾಗುತ್ತೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಹೀಗಾಗಿ ಭಕ್ತರು ಅಲ್ಲಿ ದೇವಸ್ಥಾನದ ಅರ್ಚಕರು ಶಿವನಿಗೆ ವಿಶೇಷ ಅಭಿಷೇಕಗಳನ್ನ ನೆರವೇರಿಸ್ತಾ ಇದ್ದಾರೆ. ಶಿವಲಿಂಗ ಸಂಪೂರ್ಣ
ಸೂರ್ಯರಶ್ಮಿ ಸಂಪೂರ್ಣ ಶಿವಲಿಂಗವನ್ನ ಆವರಿಸಿಕೊಳ್ತಾ ಇರುವಂತಹ ಅದ್ಭುತ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ದೀವಿ. ಇನ್ನು ಸೂರ್ಯ ರಶ್ಮಿ ಹಾದು ಬರುವಂತಹ ಒಂದು ರೇಖೆಯನ್ನ ಕೂಡ ನಾವು ನೋಡಬಹುದು. ಆ ಸಂದರ್ಭ ಅಭಿಷೇಕವನ್ನ ಕೂಡ ನೆರವೇರಿಸಲಾಗ್ತಾ ಇದೆ. ಹೊನ್ನಿನ ಬಣ್ಣದಲ್ಲಿ ಶಿವಲಿಂಗ ಕಂಗೊಳಿಸ್ತಾ ಇದೆ. ಪ್ರಕೃತಿಯ ಈ ವಿಸ್ಮಯದ ಮುಂದೆ ನಿಜಕ್ಕೂ ಕೂಡ ಮಾನವ ಏನು ಅಲ್ಲ ಅನ್ನೋದನ್ನ ಸಾಬೀತುಪಡಿಸುವಂತಹ ಅದ್ಭುತವಾದಂತಹ ದೃಶ್ಯ ಇದು. ನಮ್ಮೆಲ್ಲರ ಅಹಂಕಾರವನ್ನ ತೊಡೆದು ಹಾಕುವಂತಹ ಸೃಷ್ಟಿಯ ವೈಚಿತ್ರ್ಯ ಇದು. ಮಾನವ ಎಷ್ಟೇ ನಿರ್ಮಾಣ ಮಾಡಿದ್ರು, ಎಷ್ಟೇ ಸಾಧನೆಗಳನ್ನ ಮಾಡಿದ್ರು ಕೂಡ ಪ್ರಕೃತಿ ಯಾವ ರೀತಿ ಎಲ್ಲದಕ್ಕಿಂತ ಮೀರಿ ನಿಲ್ಲತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗುವಂತಹ ಸುಂದರ ಕ್ಷಣ ಇದು. ನಾವೀಗ ನೋಡಬಹುದು, ಇಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಲೈಟ್ಗಳಲ್ಲ, ಯಾವುದೇ ರೀತಿಯ ಅಲಂಕಾರ ಕೂಡ ಇಲ್ಲ. ಆದ್ರೆ ಸೂರ್ಯ ರಶ್ಮಿಯೊಂದೇ ಯಾವ ರೀತಿ ಶಿವಲಿಂಗವನ್ನ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ ಮಾಡ್ತಾ ಇದೆ ಅನ್ನುವಂತಹ ಕೌತುಕ ಇದು. ಸೂರ್ಯ ರಶ್ಮಿಯಿಂದ ಶಿವ ಬಂಗಾರದ ಬಣ್ಣವನ್ನ ಪಡ್ಕೊಳ್ತಾನೆ. ಸೂರ್ಯ 6 ತಿಂಗಳ ಕಾಲ ದಕ್ಷಿಣಾಯನದಲ್ಲಿ ಎಲ್ಲರ ಕರ್ಮಗಳನ್ನ ಹೊತ್ತಿರ್ತಾನೆ. ಯಾಕಂದ್ರೆ ದಕ್ಷಿಣಾಯನದಲ್ಲಿ ಯಾವುದೇ ರೀತಿಯ ಪುಣ್ಯ ಕಾರ್ಯಗಳನ್ನ ಮಾಡೋದಿಲ್ಲ. ತೀರ್ಥಯಾತ್ರೆ ಮಾಡ್ತಾರೆ, ದಾನ ಧರ್ಮಗಳನ್ನ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನ ಮಾಡ್ತಾರೆ. ಹಾಗೆ ಶುಭ ಕಾರ್ಯಗಳು ಯಾವುದನ್ನು ಕೂಡ ನೆರವೇರಿಸೋದಿಲ್ಲ. ಹೀಗಾಗಿ ಸಂಪೂರ್ಣ ಎಲ್ಲರ ಕರ್ಮಗಳನ್ನ ಹೊತ್ತಂತಹ ಸೂರ್ಯ ಬಲಹೀನನಾಗಿರ್ತಾನೆ, ಶಕ್ತಿಯನ್ನ ಕಳೆದುಕೊಂಡಿರ್ತಾನೆ. ತನ್ನ ಶಕ್ತಿಯನ್ನ ಪಡೆದುಕೊಳ್ಳೋದಿಕ್ಕೆ ಈಗ ಶಿವನ ಸಾನ್ನಿಧ್ಯಕ್ಕೆ ಸೂರ್ಯ ಆಗಮಿಸಿರುವಂತಹ ಕ್ಷಣ ಇದು. ಶಿವನ ಪಾದಕ್ಕೆ ನಮಸ್ಕರಿಸಿ ಶಿವನಲ್ಲಿ ತನ್ನೆಲ್ಲ ಬೇಡಿಕೆಗಳನ್ನ ಇಟ್ಟು ನನ್ನೆಲ್ಲ ಪಾಪ ಕರ್ಮಗಳನ್ನ ನಾನು ಹೊತ್ತಿರುವಂತಹ ಪಾಪ ಕರ್ಮಗಳನ್ನ ಇಲ್ಲಿಯೇ ಬಿಟ್ಟು ನಾನಿನ್ನು ಉತ್ತರಾಯಣದೆಡೆಗೆ ಪಯಣ ಬೆಳೆಸ್ತೇನೆ ಅಂತ ಶಿವನಿಗೆ ನಮಿಸಿ ಪ್ರಾರ್ಥಿಸಿ ಆತ ತೆರಳುವಂತಹ ಕ್ಷಣ ಅದು. ಹಾಗಾಗಿ ಈ ಒಂದು ದೃಶ್ಯ ನಮಗೆ ಕಾಣ್ತಾ ಇದೆ. ಸೂರ್ಯ ಆಗಮಿಸಿ ಶಿವನ ಕಾಲಿಗೆ ನಮಸ್ಕರಿಸಿ ಶಿವಲಿಂಗವನ್ನ ಸ್ಪರ್ಶಿಸಿ ತನ್ನೆಲ್ಲ ಕರ್ಮಗಳನ್ನ ಪಾಪಗಳನ್ನ ಅಲ್ಲೇ ಬಿಟ್ಟು ಶಕ್ತಿಯನ್ನ ಪಡೆದುಕೊಂಡು ಉತ್ತರಾಯಣದೆಡೆಗೆ ಆತ ಪಥ ಬದಲಿಸುವಂತಹ ಕ್ಷಣ ಇದು. ಮಕರ ಸಂಕ್ರಮಣದಿಂದ ದಕ್ಷಿಣಾಯಣದಿಂದ ಉತ್ತರಾಯಣದೆಡೆಗೆ ಸೂರ್ಯ ತನ್ನ ಪಥವನ್ನ ಬದಲಿಸ್ತಾನೆ ಅನ್ನುವಂತಹ ವಿಚಾರವನ್ನ ದೃಶ್ಯದ ಮೂಲಕ ನಾವು ನೋಡಬಹುದು. ಹಂತ ಹಂತವಾಗಿ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸ್ತಾ ಇರುವಂತಹ ದೃಶ್ಯವನ್ನ ನಾವೀಗ ನೋಡಬಹುದು. ಸುಮಾರು 5:19 ಶುರುವಾಗಿದೆ. ಶಿವನ ಪಾದಕ್ಕೆ ಪಾಣಿಪೀಠಕ್ಕೆ ಬಂದು ಮೊದಲಿಗೆ ನಮಸ್ಕರಿಸುತ್ತೆ ಸೂರ್ಯರಶ್ಮಿ. ಅದಾದ ನಂತರ ಹಂತ ಹಂತವಾಗಿ ಸಂಪೂರ್ಣ ಶಿವಲಿಂಗವನ್ನ ಆವರಿಸಿಕೊಳ್ತಾ ಇರುವಂತಹ ದೃಶ್ಯವನ್ನ ನಾವೀಗ ನೋಡ್ತಾ ಇದ್ವಿ. ಈಗಾಗಲೇ ಹೇಳಿದಂತೆ ಪ್ರಕೃತಿಯ ವೈಚಿತ್ರ್ಯ, ಸೃಷ್ಟಿಯ ಅದ್ಭುತ, ಮಾನವನನ್ನ ಹಾಗೆ ಮಾನವನ ಸಾಧನೆಗಳನ್ನ ಮೀರಿ ಯಾವ ರೀತಿ ಎಲ್ಲದಕ್ಕಿಂತ ಭಿನ್ನವಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಈ ಒಂದು ದೃಶ್ಯ ಸಾಕ್ಷಿ ಅಂತ ಅನ್ಸುತ್ತೆ. ಸಾವಿರಾರು ಕಥೆಗಳಿಗೆ, ಪುರಾಣದ ಕಥೆಗಳಿಗೆ, ದೇವರ ಬಗೆಗಿನ ಹಲವು ನಂಬಿಕೆಗಳಿಗೆ ಇನ್ನಷ್ಟು ಇಂಬು ಕೊಡುವಂತಹ ಘಟನೆ ಅಂತ ಕೂಡ ಭಕ್ತಾದಿಗಳು ಅದನ್ನ ವರ್ಣಿಸ್ತಾರೆ. ಬಹುಶಃ ಯಾವ ವಿದ್ಯುತ್ ಅಲಂಕಾರದಿಂದ ಕೂಡ ಈ ಮಟ್ಟಿಗಿನ ಒಂದು ಹೊಳಪನ್ನ, ಈ ಮಟ್ಟಿಗಿನ ಒಂದು ಬೆಳಕನ್ನ ಪಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಇದು ಸಹಜವಾದಂತಹ ಬೆಳಕಿನ ಶಕ್ತಿ, ಸೂರ್ಯನ ಶಕ್ತಿ, ಸೂರ್ಯನ ಕಿರಣ. ಮಕರ ಸಂಕ್ರಮಣದ ಶುಭ ದಿನದಂದು ಶಿವಲಿಂಗವನ್ನ ಸ್ಪರ್ಶಿಸುವಂತಹ ಅದ್ಭುತವಾದಂತಹ ಕ್ಷಣ ಇದು. ಅದನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಅವರಿಗೆ ನೋಡೋದಿಕ್ಕೆ ಅಂತಾನೆ ದೊಡ್ಡ ದೊಡ್ಡ ಪರದೆಗಳನ್ನ ಕೂಡ ಅಲ್ಲಿ ಅಳವಡಿಸಲಾಗಿದೆ. ಯಾಕಂದ್ರೆ ಬೆಂಗಳೂರಷ್ಟೇ ಅಲ್ಲ, ಬೇರೆ ಬೇರೆ ಕಡೆಗಳಿಂದ ಜನರು ಇಲ್ಲಿಗೆ ಆಗಮಿಸ್ತಾರೆ. ಇನ್ನು ಈ ಒಂದು ಗವಿಪುರಂನ ದೇವಸ್ಥಾನ ಇದೆ, ಶಿವ ದೇವಾಲಯ, ದಕ್ಷಿಣಾಭಿಮುಖವಾಗಿರುವಂತಹ ವಿಶೇಷವಾದ ದೇವಾಲಯ. ಇಲ್ಲಿ ದೇವರ ದರ್ಶನವನ್ನ ಮಾಡಿದ್ರೆ ಅದರಲ್ಲೂ ಕೂಡ ಮಕರ ಸಂಕ್ರಾಂತಿಯಂದು ಈ ಸೂರ್ಯರಶ್ಮಿ ಶಿವಲಿಂಗವನ್ನ ಚುಂಬಿಸುವಂತಹ ಅದ್ಭುತವಾದ ಕ್ಷಣಕ್ಕೆ ಸಾಕ್ಷಿಯಾದ್ರೆ ತಮ್ಮೆಲ್ಲ ಇಷ್ಟಗಳು, ಇಷ್ಟಾರ್ಥಗಳು, ಬೇಡಿಕೆಗಳು, ಹರಕೆಗಳು ಈಡೇರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಸಾಕಷ್ಟು ಜನ ಇಲ್ಲಿಂದ ಒಳ್ಳೆಯ ಫಲವನ್ನ ಪಡ್ಕೊಂಡು ಹೋಗಿದ್ದಾರೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಈ ಶುಭ ಸಂದರ್ಭದಂದು ದೇವಸ್ಥಾನಕ್ಕೆ ಆಗಮಿಸುತ್ತಾರೆ. ನಾವು ನೋಡಬಹುದು, ಶಿವನಿಗೆ ಹಾಲಿನ ಅಭಿಷೇಕವನ್ನ ನೆರವೇರಿಸಿದಂತಹ ಕ್ಷಣ, ಅದರ ಮೇಲೆ ಸೂರ್ಯನ ಕಿರಣ ಬಿದ್ದು ಬಂಗಾರದ ಬಣ್ಣದಲ್ಲಿ ಶಿವಲಿಂಗ ಹೊಳಿತಾ ಇರುವಂತಹ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದು. ನಾವೀಗ ಅದರ ನೇರ ಪ್ರಸಾರವನ್ನ ವೀಕ್ಷಿಸ್ತಾ ಇದ್ದೀವಿ.
ಪ್ರಖರವಾದಂತಹ ಸೂರ್ಯನ ಬೆಳಕು ಈಗ ಶಿವನ ದರ್ಶನ ಮಾಡುತ್ತೆ. ಶಿವನ ಕಾಲಿಗೆ ನಮಸ್ಕರಿಸಿ ಸೂರ್ಯ ಪಥ ಬದಲಿಸುವಂತಹ ಸುಂದರವಾದಂತಹ ಕ್ಷಣ ಇದು, ಅದ್ಭುತವಾದಂತಹ ಕ್ಷಣ ಇದು. ನಂದಿಯ ಕೊಂಬಿನ ಮುಖಾಂತರ ಹಾದು ಬಂದಂತಹ ಸೂರ್ಯರಶ್ಮಿ ಶಿವನ ಪಾದಗಳಿಗೆ ಪಾಣಿಪೀಠಕ್ಕೆ ನಮಸ್ಕರಿಸುತ್ತೆ. ನಂತರ ಸಂಪೂರ್ಣ ಶಿವಲಿಂಗವನ್ನ ಆವರಿಸಿ ಅಲ್ಲಿಂದ ಪಥವನ್ನ ಬದಲಾವಣೆ ಮಾಡುತ್ತೆ. ಇದು ವಿಶೇಷವಾಗಿ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಂದು ಕಣ್ಣಿಗೆ ಸಿಗುವಂತಹ ಹಬ್ಬ. ಈ ದೃಶ್ಯವನ್ನ, ವಿಸ್ಮಯಕಾರಿ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಅಲ್ಲಿ ಸೇರಿದ್ದಾರೆ. ಚಂದ್ರ ಸೂರ್ಯಾಗ್ನಿ ನೇತ್ರಾಯ ನಮಃ ಅಂತ ಅಲ್ಲಿ ಪಠಿಸಲಾಗುತ್ತೆ. ಯಾಕಂತಂದ್ರೆ ಅಗ್ನಿಯ ರೂಪದಲ್ಲಿರುವಂತಹ ಸೂರ್ಯ ಅಂದ್ರೆ ಸೂರ್ಯ ಅಗ್ನಿ ಸೂರ್ಯನ ರೂಪದಲ್ಲಿ ಶಿವಲಿಂಗವನ್ನ ಸ್ಪರ್ಶ ಮಾಡುವಂತಹ ಒಂದು ಘಳಿಗೆ ಅಂತ ಕೂಡ ಇದನ್ನ ಬಿಂಬಿಸಲಾಗುತ್ತೆ. ಅಗ್ನಿ ಸೂರ್ಯನಿಗೆ ನಮಸ್ಕರಿಸಬೇಕು, ಸೂರ್ಯನ ರೂಪದಲ್ಲಿ ಬಂದು ಅಲ್ಲಿ ನಮಸ್ಕರಿಸಿ ಅಲ್ಲಿಂದ ಸೂರ್ಯ ಪಥ ಬದಲಾವಣೆ ಮಾಡ್ತಾನೆ ಅನ್ನುವಂತಹ ಪ್ರತೀತಿ ಕೂಡ ಇದೆ. ಹೀಗಾಗಿ ಇಲ್ಲಿ ದೇವರ ಒಂದು ಭೇಟಿ ಆಗತ್ತೆ. ಸೂರ್ಯದೇವ ಶಿವನನ್ಗೆ ನಮಸ್ಕರಿಸ್ತಾನೆ, ಶಿವನನ್ನ ಭೇಟಿ ಮಾಡ್ತಾನೆ. ಎಷ್ಟಂದ್ರೂ ಕೂಡ ಶಿವ ಜಗದ ಒಡೆಯ, ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಜಗವಿಲ್ಲ ಅನ್ನುವಂತಹ ಮಾತು ಬಹಳಷ್ಟು ಸತ್ಯ. ಹೀಗಾಗಿ ಸೂರ್ಯದೇವ ಕೂಡ ಶಿವನ ಕೃಪೆಗೆ ಪಾತ್ರರಾಗಬೇಕಾಗತ್ತೆ. ಅದರಲ್ಲೂ ಕೂಡ ದಕ್ಷಿಣಾಯಣದಿಂದ 6 ತಿಂಗಳ ಕಾಲ ಎಲ್ಲರ ಪಾಪಕರ್ಮಗಳನ್ನ ಹೊತ್ತಂತಹ ಬಲಹೀನನಾದಂತಹ ಸೂರ್ಯ ಉತ್ತರಾಯಣದೆಡೆಗೆ ತೆರಳಬೇಕು. ಶುಭ ಕಾರ್ಯಗಳಿಗೆ ಸೂರ್ಯ ಸಾಕ್ಷಿ ಆಗಬೇಕು. ಅದಕ್ಕೂ ಮುಂಚೆ ಒಳ್ಳೆಯ ಕೆಲಸವನ್ನ ಆರಂಭಿಸೋಕ್ಕೂ ಮುಂಚೆ, ಒಳ್ಳೆಯ ಮಾರ್ಗಕ್ಕೆ ತೆರಳೋಕ್ಕೂ ಮುಂಚೆ ದಕ್ಷಿಣಾಯಣದಿಂದ ಬಂದಂತಹ ಸೂರ್ಯ ಶಿವನಿಗೆ ನಮಸ್ಕರಿಸಿ ಅಲ್ಲಿಂದ ಪಥ ಬದಲಿಸ್ತಾನೆ. ಇವತ್ತಿನಿಂದ ಎಲ್ಲ ಶುಭ ಸಂದರ್ಭಗಳು ಶುರುವಾಗುತ್ತೆ. ಹಬ್ಬ ಹರಿದಿನಗಳ ಜೊತೆಗೆ ಶುಭ ಮುಹೂರ್ತಗಳು, ಅದರಲ್ಲೂ ಕೂಡ ಮದುವೆ ಮುಂಜಿ ಯಾವುದಕ್ಕೂ ಕೂಡ ಕಳೆದ 6 ತಿಂಗಳುಗಳಿಂದ ಒಳ್ಳೆಯ ಮುಹೂರ್ತ ಇರೋದಿಲ್ಲ. ಆದ್ರೆ ಉತ್ತರಾಯಣದ ಸಂದರ್ಭದಲ್ಲಿ ಶುಭ ಮುಹೂರ್ತ ಸಿಗತ್ತೆ. ಮದುವೆ ಮುಂಜಿಗಳಾದಿಯಾಗಿ ಎಲ್ಲ ಶುಭ ಕಾರ್ಯಗಳಿಗೂ ಕೂಡ ಉತ್ತಮ ಕಾಲ, ಒಳ್ಳೆಯ ಕೆಲಸಗಳಿಗೆ ಶುಭ ಕಾಲ ಅಂತಾನೆ ಪರಿಗಣಿಸಲಾಗುತ್ತೆ. ಹೀಗಾಗಿ ಈ ಶುಭ ಸಂದರ್ಭಕ್ಕೆ ಸೂರ್ಯ ಸಾಕ್ಷಿ ಆಗ್ತಾನೆ. ಅದಕ್ಕೂ ಮುಂಚೆ ಸಕಲ ಕಾರ್ಯಕ್ಕೂ, ಸಕಲ ದಾರಿಗೆ ತೆರಳೋಕ್ಕೂ ಮುಂಚೆ ದೇವರ ದರ್ಶನ ಅತ್ಯಂತ ಪ್ರಮುಖ ಅನ್ನೋದನ್ನ ಕೂಡ ಈ ಒಂದು ದೃಶ್ಯ ನಮಗೆ ಸಾರಿ ಹೇಳುತ್ತೆ. ಅಂತಹ ಪ್ರಬಲನಾದಂತಹ, ಅಂತಹ ಶಕ್ತಿವಂತನಾದಂತಹ ಸೂರ್ಯನೇ ಶಿವನ ಕಾಲಿಗೆ ನಮಸ್ಕರಿಸಿ ಉತ್ತರಾಯಣದೆಡೆಗೆ ಸಂಚರಿಸ್ತಾನೆ ಅಂತಂದ್ರೆ ಇನ್ನು ಮಾನವರು ಯಾವ ಲೆಕ್ಕ ಅನ್ನುವಂತಹದನ್ನು ಕೂಡ ಈ ದೃಶ್ಯ ಸಾರಿ ಹೇಳುತ್ತೆ. ನಾವೀಗ ನೋಡಬಹುದು ಸಂಪೂರ್ಣವಾಗಿ ಶಿವನನ್ನ ಆವರಿಸಿಕೊಂಡಂತಹ ಸೂರ್ಯರಶ್ಮಿ, ಶಿವನಿಗೆ ನಮಸ್ಕರಿಸ್ತಾ ಇರುವಂತಹ ಸೂರ್ಯ ದೇವ, ಸೂರ್ಯರಶ್ಮಿಯಿಂದ ಅಲಂಕೃತವಾಗಿ ಸ್ವರ್ಣ ಬಣ್ಣದಲ್ಲಿ ಕಂಗೊಳಿಸ್ತಾ ಇರುವಂತಹ ಶಿವಲಿಂಗ. ದಕ್ಷಿಣಾಯಣದಿಂದ ಉತ್ತರಾಯಣದೆಡೆಗೆ ಸೂರ್ಯ ಪಥವನ್ನ ಬದಲಿಸುವಂತಹ ಅದ್ಭುತವಾದಂತಹ ಗಳಿಗೆ. ಇನ್ನು ಅಗ್ನಿ ಸೂರ್ಯನ ರೂಪದಲ್ಲಿ ಶಿವನಿಗೆ ನಮಸ್ಕರಿಸ್ತಾ ಇರುವಂತಹ ಶುಭ ಸಂದರ್ಭ. ಅಲಂಕಾರ ಪ್ರಿಯನಾದಂತಹ ಶಿವ ಈ ಸೂರ್ಯರಶ್ಮಿಯನ್ನ ತನ್ನ ಮೇಲೆ ಬಂಗಾರದ ಬಣ್ಣದಲ್ಲಿ ಹೊಳೆಯುವಂತೆ ಮಾಡ್ತಾ ಇರುವಂತಹ ದೃಶ್ಯ ಎಲ್ಲವೂ ಕೂಡ ಖಚಿತವಾಗಿ, ಅಮೋಘವಾಗಿ, ಅದ್ಭುತವಾಗಿ, ಅಷ್ಟೇ ಸುಂದರವಾಗಿ ಸೃಷ್ಟಿಯ ವೈಚಿತ್ರ್ಯಕ್ಕೆ, ಸೃಷ್ಟಿಯ ಅದ್ಭುತಕ್ಕೆ ಸಾಕ್ಷಿಯಾಗಿ ಕಂಡು ಬರ್ತಾ ಇದೆ. ಈ ವಿಸ್ಮಯಕಾರಿ ದೃಶ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಆಗಮಿಸಿದ್ದಾರೆ. ಎಲ್ಲರೂ ಕೂಡ ಶಿವನ ಭಜನೆಯಲ್ಲಿ ನಿರತರಾಗಿದ್ದಾರೆ, ಶಿವನ ಸ್ತೋತ್ರಗಳನ್ನ ಹೇಳ್ತಾ ಇದ್ದಾರೆ. Shiva
ಇದ್ದೀವಿ ಸಂಪೂರ್ಣವಾದಂತಹ ನೇರ ಪ್ರಸಾರದಲ್ಲಿ ದೃಶ್ಯ ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸಿರುವಂತಹ ಅದ್ಭುತವಾದಂತಹ ಸ್ವರ್ಣಮಯವಾದಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಈ ದೃಶ್ಯವನ್ನ ಅಲ್ಲಿ ನೆರೆದಿದ್ದಂತಹ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಭಕ್ತರು ಕೂಡ ಕಣ್ತುಂಬಿಕೊಳ್ತಾ ಇದ್ದಾರೆ, ತಮ್ಮ ಮೊಬೈಲ್ಗಳಲ್ಲಿ ಸೆರೆ ಹಿಡ್ಕೊಳ್ತಾ ಇದ್ದಾರೆ. ಇನ್ನು ಅಲ್ಲಿ ಅಳವಡಿಸಿದಂತಹ ದೊಡ್ಡ ದೊಡ್ಡ ಸ್ಕ್ರೀನ್ಗಳಲ್ಲೂ ಕೂಡ ಅದನ್ನ ನೇರ ಪ್ರಸಾರದಲ್ಲಿ ವೀಕ್ಷಿಸ್ತಾ ಇದ್ದಾರೆ. ಗವಿ ಗಂಗಾಧರೇಶ್ವರನನ್ನ ಸೂರ್ಯರಶ್ಮಿ ಸ್ಪರ್ಶಿಸಿದಂತಹ ಅದ್ಭುತ ಘಳಿಗೆಯನ್ನು ನಾವು ನೋಡಿದ್ವಿ. ಆ ದೃಶ್ಯವನ್ನ ನಾವು ನೋಡಿದ್ವಿ. ಸಂಪೂರ್ಣವಾಗಿ ಬಂಗಾರದ ಬಣ್ಣದಲ್ಲಿ ಹೊಳೆದಂತಹ ಶಿವಲಿಂಗದ ಒಂದು ಅದ್ಭುತ ದೃಶ್ಯವನ್ನ ಕಣ್ತುಂಬಿಕೊಂಡ್ರು. ಅಲ್ಲಿದ್ದಂತಹ ಸಾವಿರಾರು ಭಕ್ತರು ಕೂಡ ಈ ಒಂದು ದೃಶ್ಯವನ್ನ ಕಣ್ತುಂಬಿಕೊಂಡ್ರು. ಈಗಾಗಲೇ ಹೇಳಿದಂತೆ ಉತ್ತರಾಯಣ ಅತ್ಯಂತ ಪುಣ್ಯ ಕಾಲ ಅಂತ ಹೇಳಲಾಗುತ್ತೆ. ದಕ್ಷಿಣಾಯಣದಿಂದ ಉತ್ತರಾಯಣದೆಡೆಗೆ ಸೂರ್ಯ ಪಥ ಬದಲಿಸುವಂತಹ ಶುಭ ಸಂದರ್ಭ ಈ ಮಕರ ಸಂಕ್ರಾಂತಿ. ಇದನ್ನ ನಾಡಿನೆಲ್ಲೆಡೆ ಹಬ್ಬವನ್ನಾಗಿ ಆಚರಿಸಲಾಗುತ್ತೆ, ದೇಶದೆಲ್ಲೆಡೆ ಆಚರಿಸಲಾಗುತ್ತೆ. ಆದ್ರೆ ಈ ಹಬ್ಬದ ದಿನ ವಿಶೇಷವಾಗಿ ನಮ್ಮ ಕರ್ನಾಟಕದ ಬೆಂಗಳೂರಿನ ಹೆಮ್ಮೆಯ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕೌತುಕ ಸೃಷ್ಟಿಯ ಅದ್ಭುತಕ್ಕೆ ಸೃಷ್ಟಿಯ ಒಂದು
ವೈಚಿತ್ರಕ್ಕೆ ಸಾಕ್ಷಿಯಾಗುವಂತಹ ಘಟನೆ ನಡೆಯುತ್ತೆ. ನಾವೀಗ ಅದರ ನೇರ ಪ್ರಸಾರವನ್ನ ವೀಕ್ಷಣೆ ಮಾಡಿದ್ವಿ. ಬಂಗಾರದ ಬಣ್ಣದಲ್ಲಿ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸುವಂತಹ ಅಮೋಘವಾದಂತಹ ಗಳಿಗೆ 2 ರಿಂದ 4 ನಿಮಿಷಗಳ ಕಾಲ ಸಂಪೂರ್ಣ ಶಿವನನ್ನ ಆವರಿಸಿಕೊಂಡಂತಹ ಸೂರ್ಯರಶ್ಮಿ ನಂತರ ಅಲ್ಲಿಂದ ಮರೆಯಾಗತ್ತೆ. ಅಂದ್ರೆ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣದೆಡೆಗೆ ಪಥ ಬದಲಿಸುವಂತಹ ಸಂದರ್ಭ. ಶಿವನಿಗೆ ನಮಸ್ಕರಿಸಿ ಉತ್ತರಾಯಣದೆಡೆಗೆ ತೆರಳುತ್ತಾನೆ ಅನ್ನುವಂತಹ ಪ್ರತೀತಿ. ಇನ್ನು ಈ ಉತ್ತರಾಯಣ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಪುಣ್ಯಕಾಲ ಅಂತಂದ್ರೆ ಈಗಾಗಲೇ ಹೇಳಿದಂತೆ ದಕ್ಷಿಣಾಯಣದ ಸಂದರ್ಭ ಯಾವುದೇ ಶುಭ ಕಾರ್ಯಗಳನ್ನ ಮದುವೆ ಮುಹೂರ್ತ ಮುಂಜಿಗಳನ್ನ ಇಟ್ಕೊಳ್ಳೋದಿಲ್ಲ. ಅಷ್ಟು ಮಾತ್ರವಲ್ಲ, ಯಾವುದೇ ಶುಭ ಕೆಲಸಗಳಿಗೆ ಒಳ್ಳೆಯ ಸಂದರ್ಭ ಅಲ್ಲ ಅಂತ ಕೂಡ ಅದನ್ನ ಪರಿಗಣಿಸಲಾಗುತ್ತೆ. ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಘಟಿಸಿರುವಂತಹ ಅದ್ಭುತದ ಬಗ್ಗೆ, ಸೂರ್ಯ ರಶ್ಮಿ ಚುಂಬನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀವಿ ಚಿಕ್ಕ ಬ್ರೇಕ್ ನಂತರ. ಬ್ರೇಕ್ ನಂತರ ಮತ್ತೆ ಬೆಳಕಿನ ವಿಸ್ಮಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಆಶ್ಚರ್ಯಚಕಿತ ಅನ್ನುವಂತಹ ದೃಶ್ಯಕ್ಕೆ ಇವತ್ತು ಎಲ್ಲರೂ ಕೂಡ ಸಾಕ್ಷಿಯಾದ್ರು. ಪ್ರತಿ ವರ್ಷ ಕೂಡ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಂದು ಈ ಒಂದು ದೃಶ್ಯ ಎಲ್ರಿಗೂ ಕೂಡ ಲಭ್ಯ ಆಗುತ್ತೆ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಅಲ್ಲಿಗೆ ಆಗಮಿಸ್ತಾರೆ. ಇನ್ನು ಸಾಕಷ್ಟು ಜನ ಟಿವಿ ಮೂಲಕ ಕೂಡ ಅದನ್ನ ನೋಡ್ತಾರೆ. ಟಿವಿ9 ಕೂಡ ಅದರ ನೇರ ಪ್ರಸಾರವನ್ನ ಪ್ರತಿ ಬಾರಿ ಕೂಡ ಕೊಡ್ತಾ ಇರುತ್ತೆ. ಈ ಬಾರಿ ಕೂಡ ಸುಮಾರು 5:19ಕ್ಕೆ ಸೂರ್ಯರಶ್ಮಿ ಶಿವಲಿಂಗದ ದರ್ಶನ ಮಾಡಿದಂತಹ, ಸ್ಪರ್ಶ ಮಾಡಿದಂತಹ ಕ್ಷಣವನ್ನ ತೋರಿಸಿದ್ವಿ. ಯಾವ ರೀತಿ ಬಂಗಾರದ ಬಣ್ಣದಲ್ಲಿ ಶಿವಲಿಂಗ ಹೊಳಿತಾ ಇದ್ದಾನೆ ಅನ್ನುವಂತಹ ದೃಶ್ಯ ಕೂಡ ನಾವೀಗ ನೋಡಬಹುದು. ಅದ್ಭುತವಾದಂತಹ ದೃಶ್ಯ ಇದು, ಮನಮೋಹಕವಾದಂತಹ ದೃಶ್ಯ ಇದು, ಸೃಷ್ಟಿಯ ಅದ್ಭುತಕ್ಕೆ ಸಾಕ್ಷಿಯಾದಂತಹ ಕ್ಷಣ ಇದು. ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ, ಪುರಾಣ ಪ್ರಸಿದ್ಧ ಗುಹಾಂತರ ದೇವಾಲಯ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಸಂಭವಿಸಿರುವಂತಹ ಅಚ್ಚರಿ ಇದು. ಸೂರ್ಯ ತನ್ನ ಪಥ ಬದಲಿಸುವ ಸಂದರ್ಭ ಶಿವನಿಗೆ ನಮಸ್ಕರಿಸಿ ಉತ್ತರಾಯಣದ ಕಡೆಗೆ ತೆರಳುತ್ತಾನೆ ಅನ್ನುವಂತಹ ಪ್ರತೀತಿಯನ್ನ ಹೊಂದಿದ್ದಾನೆ. ಈ ಒಂದು ಶುಭ ಸಂದರ್ಭಕ್ಕೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಶಿವಲಿಂಗ ಅದಕ್ಕೆ ಅದ್ಭುತವಾಗಿ ಸಾಕ್ಷಿಯಾಗತ್ತೆ. ಸಾಮಾನ್ಯವಾಗಿ ಗವಿ ಗಂಗಾಧರೇಶ್ವರನ ದರ್ಶನ ಪಡೆದ್ರೆ ಅಂದುಕೊಂಡಿದ್ದೆಲ್ಲವೂ ಸುಲಭವಾಗಿ ಆಗತ್ತೆ ಅನ್ನುವಂತಹ ಪ್ರತೀತಿ ಇದೆ. ಅದರಲ್ಲೂ ಕೂಡ ಮಕರ ಸಂಕ್ರಾಂತಿಯ ಈ ಶುಭ ಸಂದರ್ಭದಂದು ಇದನ್ನ ಕಣ್ತುಂಬಿಕೊಂಡ್ರೆ ಸಕಲ ಇಷ್ಟಾರ್ಥಗಳು ಕೂಡ ಈಡೇರುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ನಂದಿಯ ಮುಖಾಂತರ ಆಗಮಿಸುವಂತಹ ಸೂರ್ಯದೇವ ಶಿವನ ಪಾದಕ್ಕೆ ನಮಸ್ಕರಿಸಿ ನಂತರ ಅಲ್ಲಿ ಶಿವನ ಬಲಭಾಗದಲ್ಲಿ ಪಾರ್ವತಿ ಕೂಡ ಇದ್ದಾರೆ, ಕೆಳಭಾಗದಲ್ಲಿ ಗಂಗೆ ಕೂಡ ಇದ್ದಾರೆ. ಗಂಗೆ ಮತ್ತೆ ಪಾರ್ವತಿಯರನ್ನ ಹೊತ್ತಂತಹ ಶಿವ ಅಲ್ಲಿ ಅದ್ಭುತವಾಗಿ ಕಂಡು ಬರ್ತಾ ಇದ್ದಾನೆ, ಅದ್ಭುತವಾಗಿ ಕಂಗೊಳಿಸ್ತಾ ಇದ್ದಾನೆ. ವೃಷಭಾವತಿ ನದಿಯ ಉಗಮ ಸ್ಥಳ ಈ ಗವಿಪುರಂನ ಗವಿ ಗಂಗಾಧರೇಶ್ವರ ದೇವಾಲಯ. ಅಲ್ಲಿ ವೃಷಭಾವತಿಯ ಉಗಮ ಸ್ಥಳವನ್ನ ಕೂಡ ನಾವು ನೋಡಬಹುದು. ಚಿಕ್ಕ ಭಾಗದಲ್ಲಿ ನೀರಿನ ಒಂದು ಕುಂಡ ಇರುತ್ತೆ, ಅದರ ಮೂಲಕ ವೃಷಭಾವತಿ ನದಿ ಗುಪ್ತಗಾಮಿನಿಯಾಗಿ ಹರಿದು ನಂತರ ರಾಮನಗರದಲ್ಲಿ ಬಹಿರ್ಗಾಮಿನಿಯಾಗಿ ಹರಿತಾಳೆ ಅನ್ನುವಂತಹ ಒಂದು ವಿಚಾರ ಕೂಡ. ಇನ್ನು ಸಕಲ ಕೌತುಕಗಳನ್ನ, ವಿಶೇಷಗಳನ್ನ ತನ್ನೊಡಲಲ್ಲಿ ಇಟ್ಟುಕೊಂಡಿರುವಂತಹ ಗವಿಪುರಂನ ಗವಿ ಗಂಗಾಧರೇಶ್ವರನ ಸನ್ನಿಧಿಯಲ್ಲಿ ಈ ಒಂದು ಅದ್ಭುತ ಕ್ಷಣವನ್ನ ಎಲ್ಲರೂ ಕೂಡ ಕಣ್ತುಂಬಿಕೊಂಡ್ರು. ಇನ್ನು ಈ ಸುಂದರ ಸಂದರ್ಭ, ಸ್ವರ್ಣಮಯ ಘಳಿಗೆ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಗಾಂವ್ಕರ್ ಈಗ ಗವಿ ಗಂಗಾಧರೇಶ್ವರ ದೇವಸ್ಥಾನದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ ಗಾಂವ್ಕರ್, ಈ ಒಂದು ಕ್ಷಣವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಅಂತ ಎಲ್ಲರೂ ಕೂಡ ವರ್ಷ ಪೂರ್ತಿ ಕಾಯ್ತಾ ಇರ್ತಾರೆ. ಇವತ್ತು ಅಲ್ಲಿ ಯಾವ ರೀತಿ ವಿಶೇಷವಾಗಿ ಕಂಡು ಬಂತು, ಮತ್ತೆ ಭಕ್ತರು ಈ ಕ್ಷಣದ ಬಗ್ಗೆ ಯಾವ ರೀತಿ ಸಂಭ್ರಮ ಹಂಚಿಕೊಳ್ತಾ ಇದ್ದಾರೆ? ಸುಕನ್ಯಾ, ಸಾವಿರಾರು ಭಕ್ತರ ಹರ್ಷೋದ್ಗಾರಕ್ಕೆ ಇವತ್ತು ಗವಿಪುರಂನ ಗವಿಗಂಗಾಧರೇಶ್ವರ ದೇವಸ್ಥಾನ ಸಾಕ್ಷಿಯಾಗಿರುವಂಥದ್ದು. ವರ್ಷಕ್ಕೆ ಒಂದೇ ಬಾರಿ ಸಂಭವಿಸುವಂತಹ ಈ ಒಂದು ಮಕರ ಸಂಕ್ರಮಣದ ದಿನದಂದು ನಡೀತಾ ಇರುವಂತಹ ಈ ಒಂದು ಬೆಳಕಿನ ವಿಸ್ಮಯವನ್ನು ಈಗಾಗಲೇ ಸಾವಿರಾರು ಭಕ್ತರು ಕಣ್ತುಂಬಿಕೊಂಡಿದ್ದಾರೆ. ಈಗ ವಿಶೇಷವಾದಂತಹ ಅಲಂಕಾರವನ್ನು ಗವಿಗಂಗಾಧರೇಶ್ವರ ದೇವರಿಗೆ ಮಾಡಲಾಗ್ತಾ ಇರುವಂಥದ್ದು. ಇದಾದ ನಂತರ ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ದೇವರ ದರ್ಶನಕ್ಕೆ ಮೂಲ ವಿಗ್ರಹವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಅವಕಾಶವನ್ನು ನೀಡಲಾಗುತ್ತೆ. ಇದಕ್ಕೂ ಮೊದಲು ಕರೆಕ್ಟಾಗಿ 5:19 5:22 ಅವಧಿಯಲ್ಲಿ ಈ ಒಂದು ಸೂರ್ಯ ರಶ್ಮಿ ಗವಿಗಂಗಾಧರೇಶ್ವರ ದೇವಸ್ಥಾನದ ಬಲಭಾಗದ ಕಿಟಕಿಯ ಮೂಲಕವಾಗಿ ನಂದಿಕೇಶ್ವರನ ಕಿವಿಗಳ ಮೂಲಕ ಹಾದು ಒಂದು ಗಂಗಾಧರೇಶ್ವರನ ಪಾದ ಸ್ಪರ್ಶವನ್ನು ಮಾಡಿತು. ನಂತರ ಆ ಮೂಲಕ ನಾಭಿಯನ್ನು ಸ್ಪರ್ಶಿಸಿದಂತಹ ಸೂರ್ಯಕಿರಣ ನಂತರ ದೇವರನ್ನ ಸಂಪೂರ್ಣವಾಗಿ ತನ್ನ ಬೆಳಕಿನಿಂದಲೇ ಬೆಳಗಿಸಿತು. ಈ ಮೂಲಕ ಇಂತಹ ಒಂದು ಅದ್ಭುತವಾದಂತಹ, ರಸಮಯವಾದಂತಹ ಮತ್ತು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲದಂತಹ ಒಂದು ಭಾವನಾತ್ಮಕವಾದಂತಹ ಒಂದು
ಆ ಒಂದು ಸಂದರ್ಭವನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡಿರುವಂಥದ್ದು. ಜೊತೆಗೆ ಈಗ ಮೂಲ ವಿಗ್ರಹವನ್ನು ದರ್ಶನ ಮಾಡೋದಕ್ಕೆ ಕೂಡ ಸರತಿ ಸಾಲಿನಲ್ಲಿ ನಿಂತು ಕ್ಷಣಗಣನೆಯಾಗಿ ಕಾಯ್ತಾ ಇದ್ದಾರೆ. ಸರಿಯಾಗಿ 6 ಗಂಟೆಯಿಂದ ಭಕ್ತಾದಿಗಳನ್ನು ಅಲಂಕಾರ ಆದಂತಹ ದೇವರನ್ನು ನೋಡೋದಕ್ಕೆ ಒಳಭಾಗಕ್ಕೆ ಬಿಡಲಾಗುತ್ತೆ. ಆ ಮೂಲಕ ಎಷ್ಟೋ ವರ್ಷಗಳಿಂದ ಸಾವಿರಾರು ಭಕ್ತರ ಆಶಯ ಇರುತ್ತೆ ಇಂಥದ್ದೊಂದು ಕೌತುಕವನ್ನು, ಬೆಳಕಿನ ವಿಸ್ಮಯವನ್ನು ಕಣ್ತುಂಬಿಕೊಳ್ಬೇಕು ಅನ್ನುವಂಥದ್ದು. ಆ ಕೌತುಕ ಇವತ್ತು ಭಕ್ತರ ಹರ್ಷದ ಮೂಲಕ ವ್ಯಕ್ತವಾಗಿರುವಂಥದ್ದು. ಇದನ್ನು ನೋಡೋದಕ್ಕೆ ಸಾಕಷ್ಟು LED ವ್ಯವಸ್ಥೆಗಳನ್ನು ಕೂಡ, ಬಿಗ್ ಸ್ಕ್ರೀನ್ಗಳನ್ನ ಅಳವಡಿಸಲಾಗಿತ್ತು. ಜೊತೆಗೆ ಈ ಒಂದು ವಿಗ್ರಹವನ್ನು ನೋಡೋದಕ್ಕೆ ಇದೀಗ ಒಂದು ಭಕ್ತರ ದಂಡೆ ನೆರೆದಿರುವಂಥದ್ದು. ಮೇಡಮ್, ಈಗ ಈ ಒಂದು ಕೌತುಕವನ್ನು ನೋಡಬೇಕು ಅನ್ನೋಂಥದ್ದು ಬಹಳಷ್ಟು ಆಸೆಯಾಗಿರುತ್ತೆ. ಸೊ ನೀವು ಯಾವ ರೀತಿ ಕಣ್ತುಂಬಿಕೊಂಡ್ರಿ ಮತ್ತು ದೇವರನ್ನು ನೋಡೋದಕ್ಕೆ ಯಾವ ರೀತಿ ಕಾತರರಾಗಿದ್ದೀರಿ? ಇನ್ನೂ ನಮಗೆ ಒಳಗಡೆ ಪ್ರವೇಶ ಆಗಿಲ್ಲ, ಕಿಟಕಿಯಿಂದ ಸ್ವಲ್ಪ ನೋಡಿದ್ವಿ. ಇವಾಗ 6 ಗಂಟೆಗೆ ಬಿಡ್ತಾರೆ ಅಂದಿದ್ದಾರೆ, ಇವಾಗ ಹೋಗಿ ನೋಡಬೇಕು. ಇದು ವರ್ಷಕ್ಕೆ ಒಂದೇ ಸಲ ಸಂಭವಿಸುವಂಥದ್ದು. ಅಂಥ ಹೊತ್ತಲ್ಲಿ ದೇವರನ್ನು ದರ್ಶನ ಮಾಡಬೇಕು ಅಂದರೆ ಅದಕ್ಕೊಂದು ನಿಜವಾಗ್ಲೂ ಪುಣ್ಯ ಇರಲೇಬೇಕು. ಹೇಗೆ ಅನ್ನಿಸ್ತಾ ಇದೆ ಒಬ್ಬ ಭಕ್ತರಾಗಿ? ಏನಿಲ್ಲ, ಎಲ್ಲರಿಗೂ ಖುಷಿ ಆದಾಗ ನಮಗೂ ಖುಷಿ ಆಗ್ತದೆ. ತುಂಬ ವಿಶೇಷವಾದಂಥ ಸಂದರ್ಭ ಇದು, ವರ್ಷದಲ್ಲಿ ಒಂದೇ ಸಲ ಆಗ್ತಕ್ಕಂಥದ್ದು. ಹಾಗಾಗಿ ನಮಗೂ ಬಹಳ ಭಕ್ತಿಯಿಂದ ತುಂಬ ಹೊತ್ತಿಂದ ಕಾದಿದ್ದೀವಿ. ನಾವು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ ನೋಡಿದಂಥ ನೆನಪು ಈ ವರ್ಷದ ಅಂದರೆ ಸುಮಾರು ಒಂದು 10 ವರ್ಷದ ನಂತರ ಬಂದಿದ್ದೀವಿ. ತುಂಬ ಸಂತೋಷ ಆಗ್ತಾಯಿದೆ. ನಮ್ಮ ಫ್ಯಾಮಿಲಿಯವರೆಲ್ಲರೂ ಬಂದಿದ್ದೀವಿ. ಸುಮಾರು 1 ಅವರಿಂದ ಒಂದು 2 ಅವರ್ಸಿಂದ ಇಲ್ಲಿ ಕಾಯ್ತಾ ಇದ್ದೀವಿ. ಹಾಗಾಗಿ ದರ್ಶನ ಆದರೆ ತುಂಬ ಸಂತೋಷ. ಈಗ ಸಂಕ್ರಾಂತಿ ಅಂದರೆ ಈ ಒಂದು ಕ್ಷಣ ತುಂಬಿಕೊಳ್ಬೇಕು ಅಂದರೆ ಅದು ವರ್ಷಕ್ಕೆ ಒಂದೇ ಸಲ ನಡೆಯುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ಭಕ್ತರು ಈ ಒಂದು ದೇವಸ್ಥಾನದಲ್ಲಿ ಆವರಣದಲ್ಲಿರಬೇಕು ಅಂದರೆ ಅದಕ್ಕೂ ಒಂದು ಪುಣ್ಯ ಬೇಕು ಅಂತ ಅಲ್ಲ, ಆ ಪುಣ್ಯ ನಮಗಿದೆ ಅನ್ನೋ ಒಂದು ಅದೆಲ್ಲ ಇರೋ ಹೊತ್ತಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಆ ಪುಣ್ಯ ಇರೋದಕ್ಕೋಸ್ಕರನೇ ಇಲ್ಲಿ ಸೇರಿರ್ತಕ್ಕಂಥದ್ದು. ಅದಿಲ್ಲ ಅಂದರೆ ಯಾರೂ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಆ ಭಗವಂತ ನಮಗೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಈ ಮುಖಾಂತರ ಕೇಳ್ಕೊಟ್ಟು. ಒಟ್ಟಾರೆಯಾಗಿ ಸಾವಿರಾರು ಭಕ್ತರು ನಿಜಕ್ಕೂ ಕೂಡ ತಾವು ಪುಣ್ಯವಾದಂತಹ ಒಂದು ಅವಿಸ್ಮರಣೀಯವಾದಂಥ ಕ್ಷಣದಲ್ಲಿ ಭಾಗಿಯಾಗಿದ್ದೀವಿ ಅನ್ನುವಂತಹ ಆ ಒಂದು ಭಾವನಾತ್ಮಕ ಸಂಬಂಧದ ಬೆಸುಗೆಯಲ್ಲೂ ಕೂಡ ಇದ್ದಾರೆ. ಈಗ ದೇವಸ್ಥಾನಕ್ಕೆ 6 ಗಂಟೆಯ ಒಳಗೆ ಆ ಒಂದು ಅಲಂಕಾರ ಮಾಡಿದಂತಹ ಮೂಲ ವಿಗ್ರಹದ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ. ಅದಾದ ನಂತರ ಸಾಯಂಕಾಲದವರೆಗೂ ನಿರಂತರವಾಗಿ ದೇವರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗುತ್ತೆ. ಸೂರ್ಯ ರಶ್ಮಿ ಪ್ರವೇಶವಾದ ನಂತರ ಈ ಒಂದು ಗವಿಗಂಗಾಧರೇಶ್ವರನಿಗೆ ವಿಶೇಷವಾದಂಥ ಅಭಿಷೇಕವನ್ನು ಕೂಡ ನೆರವೇರಿಸಲಾಗಿದೆ. ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, ಜೊತೆಗೆ ಜಲಾಭಿಷೇಕವನ್ನು ಕೂಡ ಮಾಡುವ ಮೂಲಕ ಸೂರ್ಯರಶ್ಮಿ ಪ್ರವೇಶವಾದಂಥ ನಂತರ ಸೂರ್ಯ ಆ ಒಂದು ಪಾದಸ್ಪರ್ಶವನ್ನು ಮಾಡಿದ ನಂತರ ಹೇಗೆ ಗವಿಗಂಗಾಧರೇಶ್ವರ ಇನ್ನಷ್ಟು ಹೆಚ್ಚು ಭಕ್ತರನ್ನು ಆಶೀರ್ವಾದ ಮಾಡೋದಕ್ಕೆ, ತನ್ನ ಕೃಪೆಯನ್ನು ನೀಡೋದಕ್ಕೆ ಭಕ್ತಿ ಪುಳಕಿತರಾದಂಥ ಸಾವಿರಾರು ಭಕ್ತರು ಇದೀಗ ಕ್ಷಣಗಣನೆಗಾಗಿ ಕಾಯ್ತಾ ಇದ್ದಾರೆ. ಸುಕನ್ಯಾ. ಧನ್ಯವಾದ ಪ್ರಸನ್ನ. ಒಟ್ಟಾರೆ ಈ ಉತ್ತರಾಯಣದ ಶುಭ ಪರ್ವ ಇವತ್ತಿಗೆ ಆರಂಭ ಆಯಿತು, ಇವತ್ತಿನಿಂದ ಆರಂಭ ಆಯಿತು. ಇಲ್ಲಿ ತನಕ ದಕ್ಷಿಣಾಯಣ ಇತ್ತು. ದಕ್ಷಿಣಾಯಣದಲ್ಲಿ ಈಗಾಗಲೇ ಹೇಳಿದಂತೆ ಶುಭ ಮುಹೂರ್ತ ಇರಲಿಲ್ಲ, ಶುಭ ಕೆಲಸ ಮಾಡ್ತಿರ್ಲಿಲ್ಲ. ಇನ್ನು ಉತ್ತರಾಯಣ ಎಷ್ಟು ಒಂದು ಪ್ರಮುಖ, ಎಷ್ಟೊಂದು ಶುಭ ಸಂದರ್ಭ ಅಂತಂದ್ರೆ, ಮಹಾಭಾರತದಲ್ಲಿ ಒಂದು ಕಥೆ ಇದೆ. ಏನಂದ್ರೆ ಭೀಷ್ಮ, ಇಚ್ಛಾಮರಣಿ ಭೀಷ್ಮ ಕೂಡ ದಕ್ಷಿಣಾಯಣದ ಸಂಪೂರ್ಣ ಕಾಲ ಉಸಿರನ್ನ ಬಿಗಿ ಹಿಡಿದುಕೊಂಡು ಉತ್ತರಾಯಣ ಆರಂಭ ಆಗೋದಕ್ಕೆ ಅಂತ ಕಾಯ್ತಾ ಇದ್ರು. ನಂತರ ಅವರು ಮರಣ ಹೊಂತಾರೆ ಇಚ್ಛಾಮರಣಿ ಭೀಷ್ಮ. ಅಲ್ಲಿ ತನಕ ಉಸಿರು ಬಿಗಿ ಹಿಡಿದುಕೊಂಡಿದ್ರು ಅನ್ನುವಂತಹ ವಿಚಾರ. ಅಂದ್ರೆ ಅಷ್ಟು ಶುಭ ಕಾಲ ಈ ಉತ್ತರಾಯಣ. ಈ ಶುಭ ಕಾಲಕ್ಕೆ ಕಾಲಿಡುವಂತಹ ಶುಭ ಸಂದರ್ಭದಲ್ಲಿ ನಾವು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸೂರ್ಯರಶ್ಮಿ ಶಿವಲಿಂಗವನ್ನ ಸ್ಪರ್ಶಿಸಿರುವಂತಹ ಅದ್ಭುತವಾದ ಒಂದು ದೃಶ್ಯವನ್ನ ಕಣ್ತುಂಬಿಕೊಂಡ್ವಿ. ಅದರ ನೇರ ಪ್ರಸಾರವನ್ನ ನೀವು ಕೂಡ ನೋಡಿದ್ರಿ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.